ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ದೆಹಲಿ ಅಂಗಳದಲ್ಲಿ ಪವರ್ ಪ್ಲೇ ಗೇಮ್. ಡಿಕೆ ಶಿವಕುಮಾರ್ಗೆ ಇದೆಯಂತೆ 136 ಶಾಸಕರ ಸಪೋರ್ಟ್. ಕುರ್ಚಿ ಕಾಳಗಕ್ಕೆ ಮದ್ದರಿಯತ್ತ ಹೈಕಮಾಂಡ್. ಸಿಎಂ ಕುರ್ಚಿಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಪಗಡೆ ಆಟ. ಡಿಸಿಎಂ ಪರ ಬಂಡಿ ಸಿದ್ದೇಗೌಡ ಬ್ಯಾಟಿಂಗ್. ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲವನ್ನ ಬಿಟ್ಟಿದ್ದೇವೆ, ಸಿದ್ದರಾಮಯ್ಯ ರಿಯಾಕ್ಷನ್. ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಭೈರತಿಗೆ ಸಂಕಷ್ಟ. ಮಾಜಿ ಸಚಿವನ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಯಾವುದೇ ಕ್ಷಣದಲ್ಲಾದರೂ ಬಿಜೆಪಿ ಶಾಸಕ ಬಂಧನ. ಮಕ್ಕಳು ತಿನ್ನೋ ಆಹಾರದಲ್ಲಿ ಹುಳುಗಳ ರಾಶಿ. ಅಸ್ವಸ್ಥರಾದ, ಅನ್ನ ಸೇವಿಸಿದ ಚಿಣ್ಣರು. ಕುಂಡರಗಿಯಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ಮೈಸೂರು ಸ್ಯಾಂಡಲ್ ಸೋಪ್ಗೆ ನೂತನ ರಾಯಭಾರಿ. ನಟಿ ತಮ್ಮನ್ನಾರನ್ನೇ ಯಾಕೆ ಆಯ್ಕೆ ಮಾಡಿದ್ರಿ? ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದರ ವಾಗ್ದಾಳಿ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅನ್ನೋದು ಮೆಗಾ ಸೀರಿಯಲ್ಗಿಂತ ಮೆಗಾ ಆಗಿ ಮುಂದುವರಿತಾ ಇದೆ. ಡಿಕೆ ಶಿವಕುಮಾರ್ ಅವರು ದೆಹಲಿ ಫ್ಲೈಟ್ ಹತ್ತಿದ್ರು. ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಮುಂಚೆ ಒಂದು ಹೇಳಿಕೆ, ಹತ್ತಿಯಲ್ಲಿ ಇಳಿದ ಮೇಲೆ ಮತ್ತೊಂದು ರೀತಿಯ ಹೇಳಿಕೆ. ಆಕ್ಚುಲಿ ಗೊಂದಲವನ್ನ ಮಾಧ್ಯಮಗಳು ಹಾಗೆ ವಿರೋಧ ಪಕ್ಷದವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಕಾದಾಟದಲ್ಲಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗ್ತೀವಿ ಅನ್ನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇನ್ ಬಿಟ್ವೀನ್ ಈ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳ ಮಧ್ಯನೇ ತಮಗನುಕೂಲ ಆಗೋ ರೀತಿಯ ಹೇಳಿಕೆಗಳನ್ನು ಕೂಡ ಎರಡೂ ಬಣದ ನಾಯಕರು ಸದಸ್ಯರು ಹೇಳ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಪ್ರಾರಂಭವಾಗಿ ಇದೀಗ ಡಿಕೆ ಶಿವಕುಮಾರ್ ಅವರು ತಮ್ಮ ಪರವಾಗಿರುವ ಶಾಸಕರ ಸಂಖ್ಯೆಯ ಬಲಪ್ರದರ್ಶನ ತನಕ ಬಂದು ನಿಂತಿದೆ ಈ ಹೇಳಿಕೆಗಳ ಸರದಿ. ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡ್ಲಿಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಏನು ಹೇಳಿದ್ರು ಅನ್ನೋದನ್ನ ಗಮನಿಸಿ. Today evening I have a 4 o'clock I have a meeting of the ACC on political matters of various elections. ಎಲೆಕ್ಷನ್ಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ನನ್ನ ಕರೆದಿದ್ದಾರೆ ACCಲಿ. ಹೋಗಿ ಭೇಟಿ ಮಾಡಿಕೊಂಡು ಚುನಾವಣಾ ಡೇಟು ಅನೌನ್ಸ್ ಆಗೋ ಸ್ಟೇಜ್ ಇದೆ. ಅದಕ್ಕೆ ಕೇರಳಗೆ ಹೋಗಿದ್ದೆ. ಸೊ ಈಗ ಮುಗಿಸ್ಕೊಂಡು ಈಗ ಅಸ್ಸಾಂಗೆ ಹೋಗಬೇಕು. ಇವತ್ತು ಬಜೆಟ್ ಇತ್ತು, ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಬಜೆಟ್ ಮೀಟಿಂಗ್ ಮಾಡಿದ್ದೀನಿ ನಾನು. ನಮ್ದೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಮತ್ತೆ ಬಂದು ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೋದೇವಿ. ಯಾರು ಸಿಗ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡೋದು. ಪಾರ್ಲಿಮೆಂಟ್ ನಡೀತಾ ಇರ್ತದೆ. ಫ್ರೀ ಇದ್ರೆ ಖಂಡಿತ ಭೇಟಿ ಮಾಡಿ. ಇದು ಕನ್ನಡದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೊಟ್ಟ ಹೇಳಿಕೆ. ದೆಹಲಿಗೆ ಹೋದ ತಕ್ಷಣ ನಾವು ಅಬ್ಸರ್ವ್ ಮಾಡಿದ ಹಾಗೆ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಮಾತನಾಡುವ ವರಸೇನೆ ಬದಲಾಗಿ ಹೋಗ್ಬಿಡುತ್ತೆ. ದೆಹಲಿಗೆ ಹೋಗಿ ಇಳಿದ ತಕ್ಷಣ ರಾಷ್ಟ್ರೀಯ ಮಾಧ್ಯಮಕ್ಕೆ ಅವ್ರು ಕೊಟ್ಟ ರಿಯಾಕ್ಷನ್ ಅನ್ನ ಗಮನಿಸಿ. ಪ್ರಶ್ನೆ ಕೇಳಿದ್ರು ಹೌದು ಮಾಧ್ಯಮದವರು, ಬಟ್ ಅದೇ ಪ್ರಶ್ನೆಯನ್ನ ಕನ್ನಡದವ್ರು ಕೇಳಿದಾಗ, ಕನ್ನಡದ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಾಗ ಆ ರೀತಿಯಾದ ಯಾವುದೇ ಚರ್ಚೆ ಇಲ್ಲ ಅನ್ನುವ ನಾಯಕರು ದೆಹಲಿಗೆ ಹೋದಾಗ ಹೇಗೆ ಅವರ ಮಾತಿನ ವರಸೆ ಬದಲಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಇವತ್ತಿನ ಹೇಳಿಕೆಯನ್ನ ಗಮನಿಸಿ. 136. In your support, sir? Sir, in your support. Sir, you are saying that 136 are in your support. 136. 136. In your support, sir? Sir, in your support. Sir, you are saying that 136 are in your support. 136. ಚರ್ಚೆಯಿಂದ ಕಾಂಗ್ರೆಸ್ ಪಕ್ಷ ಹೊರಗುಳಿದಿದೆ. ವಕ್ತಾರರನ್ನ ಕಳಿಸೋದಿಲ್ಲ, ಈ
ಬಣ ಬಡಿದಾಟ ಕುರ್ಚಿ ಕಾಳಗ ಅನ್ನೋ ತನ್ನ ಸ್ಟ್ಯಾಂಡರ್ಡ್ ಬದ್ಧತೆಗೆ ಬದ್ಧವಾಗಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಕಾಂಗ್ರೆಸ್ ಅಧಿಕೃತ ವಕ್ತಾರರ ಹೊರತಾಗಿ ಚರ್ಚೆಯನ್ನು ಮಾಡುವ ಅನಿವಾರ್ಯತೆ. ಚರ್ಚೆಯಲ್ಲಿ ಸದ್ಯಕ್ಕೆ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ, ಹಾಗೆ ಒಕ್ಕಲಿಗ ಮುಖಂಡರಾದ ಸಮುದಾಯದ ಮುಖಂಡರಾದ ಡಾಕ್ಟರ್ ಬಿ ಕೃಷ್ಣ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಟ್ನಾಳ್ ಸರ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದ ಚರ್ಚೆ, ಅದರ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ. ಮಂತ್ರಿಗಳಿಗೆ ಜಾಬ್ ಸೆಕ್ಯೂರಿಟಿ ಇಲ್ಲ, ಅಧಿಕಾರಿಗಳು ಆಡಳಿತ ನಡೆಸ್ತಾ ಇದ್ದಾರೆ, ಶಾಸಕರುಗಳಿಗೆ ಅನುದಾನ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಇರುವಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುರ್ಚಿಯ ಮ್ಯೂಸಿಕಲ್ ಚೇರ್ ಆಟವನ್ನು ಮುಂದುವರಿಸ್ತಿದ್ದಾರೆ. ಹೀಗೆ ಇರೋದಾ ರಾಜ್ಯದ ಪರಿಸ್ಥಿತಿ? ಅದನ್ನ ನೋಡ್ತಾ ಇದೀವಲ್ಲ ನಾವು 2.5-3 ವರ್ಷದಿಂದ ಹೆಚ್ಚು ಕಡೆ 3 ವರ್ಷ ಆಯಿತು. ಅದನ್ನ ನೋಡ್ತಿದ್ದೀವಲ್ಲ ಈಗ. ಯಾಕಂದ್ರೆ ಈ ಮಂತ್ರಿಗಳಿಗೆ ಜಾಬ್ ಸೆಕ್ಯೂರಿಟಿ ಮತ್ತು ಇತ್ಯಾದಿ ಅದೆಲ್ಲ ಬಿಡಿ, ಮುಖ್ಯವಾಗಿ ಬೇಕಾಗಿರೋದು ಕರ್ನಾಟಕ ಜನತೆಗೆ ಒಂದು ಸ್ಪಷ್ಟತೆ. ನಾವು ಈ ಸರ್ಕಾರ ಏನು, ಹೇಗೆ, ಮುಂದೆ ಏನು, ದೇರ್ ಹ್ಯಾಸ್ ಟು ಬಿ ಸಮ್ clarity of command. Common people also need that, but more importantly the officials need that, bureaucracy needs that. ನನ್ನ ನಾಯಕ ಯಾರು, ನನ್ನ ನಾಯಕ ನಾಳೆ ಇವರ ಮತ್ತೊಬ್ಬರ ಅನ್ನೋ ಆ ಒಂದು ಅನಿಶ್ಚಿತತೆಯಲ್ಲೇ ಈ ಕರ್ನಾಟಕದ ಅಧಿಕಾರಿ ವರ್ಗ ಇದೆ. ಹಾಗೆಯೇ ನಾವು ಹೇಳಿದ್ವಲ್ಲ, ಈ ಕಾಂಗ್ರೆಸ್ಸಿನ ವಕ್ತಾರರು ಬರ್ತಾ ಇಲ್ಲ, ಈ ಕುರ್ಚಿ ಕದನದ ಬಗ್ಗೆ ಅವರು ಯಾವ ಮಾಧ್ಯಮಕ್ಕೆ ಚರ್ಚೆ ಮಾಡೋದಿಲ್ಲ ಅಂತ ಒಂದು ತೀರ್ಮಾನ ತೊಗೊಂಡಿದ್ದಾರೆ ಅಂತೇಳಿ. ಇಷ್ಟು ಕಟ್ಟುನಿಟ್ಟಾದ ತೀರ್ಮಾನವನ್ನು ಅವ್ರ ನಾಯಕರುಗಳೇ ತಗೊಂಡಿಲ್ಲ. ಎಕ್ಸಾಕ್ಟ್ಲಿ. ಇಷ್ಟು ನಿಷ್ಠುರ ತೀರ್ಮಾನವನ್ನು ಅವರೇ ತಗೋಬೇಕಿತ್ತಲ್ಲ. ಈಗ ಯಾರು ನಮ್ಮ ಇಕ್ಬಾಲ್ ಹುಸೇನ್ ಮಾತಾಡೋದಾಗ್ಲಿ, ಯತೀಂದ್ರ ಮಾತಾಡೋದಾಗ್ಲಿ, ಇದು ನಡೀತಾನೆ ಇದೆ. ಮತ್ತೆ ಮಾಧ್ಯಮದಲ್ಲಿ ಮಾತಾಡೋದು ಅದರ ಅರ್ಥ ಏನು? ಇವರೆಲ್ಲ ಇವರು ಮಾಧ್ಯಮದಲ್ಲೇ ಮಾತಾಡ್ತಿದ್ರು ತಾನೆ. ವಕ್ತಾರರು ಬಂದು ಮಾತನಾಡಂಗಿಲ್ಲ, ಇವರು ಮಾಧ್ಯಮದ ಎದುರುಗಡೆ ಮಾತಾಡ್ತಿದ್ದಾರೆ, ಇಲ್ಲಿ ಮಾತಾಡಲ್ಲ ಅಂದ್ರೆ ಅದು ಒಂಥರ ಹಾಸ್ಯಾಸ್ಪದ ತೀರ್ಮಾನ ಆಗ್ತದೆ. ಅದರ ಒಟ್ಟಾರೆಯಾಗಿ ಈಗ ಬಜೆಟ್ ಸೆಷನ್ ಬರ್ತಾ ಇದೆ. ಈ ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ಬಣ ಹೇಳ್ತಾ ಬಂದಿತ್ತು, ಅದು ನಾನು ಅರಸವರ ದಾಖಲೆ ಮುರಿಬೇಕು ಸಿದ್ದರಾಮಯ್ಯನವರು, ಆಮೇಲೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸೋದು ದಾಖಲೆ ಆಗಬೇಕು. ಈ ದಾಖಲೆಗಳನ್ನ ಬರೆಯೋದಕ್ಕೆ ಇದೇನು ಕ್ರಿಕೆಟ್ ಸ್ಟೇಡಿಯಂ, ಹೈಯೆಸ್ಟ್ ರನ್ ಕ್ರಾಸರ್, ಹೈಯೆಸ್ಟ್ ವಿಕೆಟ್ ಟೇಕರ್, ದಟ್ಸ್ ನಾಟ್, ಇಟ್ ಇಸ್ ಗವರ್ಮೆಂಟ್. ಗವರ್ಮೆಂಟ್ ಈಸ್ ಅಬೌಟ್ ನಾಟ್ ಕ್ವಾಂಟಿಟಿ, ಇಟ್ಸ್ ಅಬೌಟ್ ಕ್ವಾಲಿಟಿ ಆಫ್ ಗವರ್ನೆನ್ಸ್ ಬೇಕಾಗುತ್ತೆ. ಆ ಕ್ವಾಲಿಟಿ ಆಫ್ ಗವರ್ನೆನ್ಸ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಆಮೇಲೆ ಈ ಇಡೀ ಒಂದು ವಿವಾದದಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಸ್ವಲ್ಪ ಸೂಕ್ಷ್ಮ ವ್ಯತ್ಯಾಸಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಯಾವಾಗಲೂ ಕೂಡ ಅವರು ಸಿದ್ದರಾಮಯ್ಯ ಮಾತಾಡಿದ ತಕ್ಷಣ ಯತೀಂದ್ರ ಬಾರಿ ಹಿ ನೆವರ್ ಗಾಟ್ ಎಮೋಷನಲ್, ಅದಕ್ಕೆ ಭಾವುಕವಾಗಿ ಅದನ್ನ ತಮ್ಮ ಪ್ರತಿಷ್ಠೆಗೆ ತಗೊಂಡು ರಿಯಾಕ್ಟ್ ಮಾಡಲೇ ಇಲ್ಲ. ಬಟ್ ಈ ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಹೈಕಮಾಂಡ್ ಅಂದಿದ್ದು, ಹೌ ಶುಡ್ ವಿ ಸಿ ದಟ್ ಸರ್? ಅಬ್ಸಲ್ಯೂಟ್ಲಿ, ಅದಕ್ಕೆ ಬರ್ತಾ ಇದ್ದಾನೆ. ಅದು ಯಾಕೆ ಹಂಗೆ ಬರ್ತದೆ ಅಂದ್ರೆ, ಈಗ ನೋಡಿ ಇಕ್ಬಾಲ್ ಹುಸೇನ್ ಆಗಲಿ ಅಥವಾ ನಮ್ಮ ಯಾರು ಶಿವಗಂಗಾ ಬಸವರಾಜ್ ಇವರೆಲ್ಲ ಮಾತಾಡಿದಾಗ ಕೆಲವ್ರಿಗೆ ಇವರ ನೋಟಿಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅದು ನೋಟಿಸ್ ಕೊಟ್ಟಾದ್ರೂ ಕೂಡ ಅವ್ರು ಹೇಳ್ತಾರೆ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಹಾಗೆ ಮತ್ತು ನಾನು ಈ ಒಂದು ಒಪ್ಪಂದ ಆಗಿದೆಯೋ ಇಲ್ಲವೋ ಹೈಕಮಾಂಡ್ಗೆ ಗೊತ್ತಿದೆ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳ್ಬಿಡ್ತಾರೆ. ಅದು ಸಿದ್ದರಾಮಯ್ಯ ಅವರು ಹೇಳದೆ ಹೋದ್ರು, ಸದನದಲ್ಲಿ ಹೇಳಿದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಆದರೆ ಅವರ ಬಣಗಳ ಹೇಳಿಕೆಗೂ ಯತೀಂದ್ರ ಹೇಳಿಕೆಗೂ ತುಂಬಾ ವ್ಯತ್ಯಾಸ ಇದೆ. ಅವರ ಬಣಗಳ ಹೇಳಿಕೆ ಅಥವಾ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಹೇಳಿಕೆಗಳು ಅವರ ಬೆಂಬಲಿಗರ ಹೇಳಿಕೆ ಆಗ್ತದೆ. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಮಗ, ಹಿ ಹ್ಯಾಸ್ ನೋ ಸ್ಟೇಕ್ ಇನ್ ಗವರ್ಮೆಂಟ್. ಸರ್ಕಾರದಲ್ಲಿ ಏನೂ ಇಲ್ಲ ಸ್ಟೇಕ್ ಅವ್ರಿಗೆ, ಅಪಾರ್ಟ್ ಫ್ರಮ್ ಬೀಂಗ್ ಎನ್ MLC. ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಜವಾಬ್ದಾರಿ ಇಲ್ಲ, ಅಫಿಷಿಯಲ್ ಏನೂ ಇಲ್ಲ. ಅದೇ ಹೇಳ್ತಾರೆ, ಅಫಿಷಿಯಲ್ ಏನೂ ಇಲ್ಲ, ಸಂಪುಟದಲ್ಲಿ ಏನೂ ಇಲ್ವಾ, ಪಕ್ಷದಲ್ಲೂ ಅಂತ ದೊಡ್ಡ ಏನಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ಮಗನಾಗಿ ಈ ತರ ಮಾತಾಡೋದಿದೆಯಲ್ಲ, ಇದು 2ನೇ ಸತಿ ಮಾತಾಡೋದು. ಬೆಳಗಾವಿ ಸದನ ನಡೆಯೋ ಕಾಲದಲ್ಲೂ ಕೂಡ ಮಾತಾಡಿದ್ರು. ಅವಾಗ ಒಂದು ಮಟ್ಟದ ಸಿದ್ದರಾಮಯ್ಯ ಹೇಳಿದ್ರಲ್ಲ ಗೊತ್ತಿಲ್ಲ, ಸ್ವಲ್ಪ ಸಂಯಮಕ್ಕೆ ಬಂದಿದ್ರು. ಈಗ ಮತ್ತೆ ಅದನ್ನೇ ಮಾತಾಡಿದಾಗ ಅವಾಗ ಏನ್ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ರಿಯಾಕ್ಟ್ ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟಿದ್ರು. ಈಗ ಹೇಳ್ತಾರೆ ಮುಖ್ಯಮಂತ್ರಿ ಹೇಳಕ್ಕಾಗಲಿ, ಇನ್ನೇನ್ ಮಾಡಕ್ಕಾಗತ್ತೆ, ಮುಖ್ಯಮಂತ್ರಿ ಮಾತ್ರ ಮೀರಿದ್ರೆ ಅವರ ಹೈಕಮಾಂಡ್ ಅಲ್ವಾ? ಕರೆಕ್ಟ್. ನಾನು ಯಾಕೆ ಸ್ಪೆಸಿಫಿಕಲಿ ಅಫಿಷಿಯಲಿ ಅವ್ರಿಗೇನು ಅಧಿಕಾರ ಇಲ್ಲ ಅಂತಂದ್ರೆ, ವಿರೋಧ ಪಕ್ಷದವರ ಆರೋಪ ಅವರೇ ಅನ್ಅಫಿಷಿಯಲಿ CM ಆಗ್ಬಿಟ್ಟಿದ್ದಾರೆ, ಶ್ಯಾಡೋ CM ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ನಾನು ಅದಕ್ಕೂ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತೀನಿ. ಬಟ್ ಡಾಕ್ಟರ್ ಕೃಷ್ಣ ಅವರಿದ್ದಾರೆ ಸರ್, ಒಕ್ಕಲಿಗರು ಪೆನ್ನು ಪೇಪರ್ ಕೊಟ್ರಿ, ಬಟ್ ಈ ಬಾರಿ ಯಾಕೋ ನೋಡಿದ್ರೆ ನಿರಾಸೆ ಅನ್ನೋ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಸರ್ ಕೂಡ ಹೇಳ್ತಿದ್ರು ಬಿಹಾರ ಚುನಾವಣೆ ಅಂದ್ರು ಮುಗ್ದೋಯ್ತು, ಸಿದ್ದರಾಮಯ್ಯನವ್ರು ದಾಖಲೆ ಮಾಡಲಿ ಅಂದ್ರು ಅದು ಮುಗ್ದೋಯ್ತು, ಬಜೆಟ್ ಇನ್ನೊಂದು ತಿಂಗಳಲ್ಲಿ ಅದು ಆಗೋಗುತ್ತೆ, ಅದಾದ್ಮೇಲೆ ಪಂಚರಾಜ್ಯ ಚುನಾವಣೆ ಬರುತ್ತೆ, ಅದಾದ್ಮೇಲೆ GBA ಅಂದ್ರೆ ದಿಸ್ ಲಿಸ್ಟ್ ಇಸ್ ಗೋಯಿಂಗ್ ಆನ್ ಸರ್. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಆ ಮುಹೂರ್ತ ಅನ್ನೋದು ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ. ಇಲ್ಲ ಮೇಡಮ್, ಬಹುಶಃ ಕರ್ನಾಟಕದ ಒಂದು ವ್ಯವಸ್ಥೆಯಲ್ಲಿ
ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಇರ್ತಕ್ಕಂಥ ವ್ಯಕ್ತಿ ಒಬ್ಬರೇ ಈಗ. ಸಿದ್ದರಾಮಯ್ಯನವರ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಇರ್ತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇವತ್ತು ಹೈಕಮಾಂಡ್ ಲೆವೆಲ್ ಆಗಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಾಗಲಿ ಕೂಗು ಇಬ್ಬರದೇ, ಸಿದ್ದರಾಮಯ್ಯ ಮುಂದುವರಿಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಂತಕ್ಕಂಥ ಕೂಗು ಬಿಟ್ಟರೆ ನಾನಾಗ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ಶಾಸಕ ಯಾವುದೇ ಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಇವತ್ತು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಬೇಕಾಗ್ತದೆ. ನಾನು 7.5 ವರ್ಷಗಳ ಕಾಲ ಈ ನಾಡನ್ನು ಆಳಿದ್ದೇನೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತೇನೆ. ಮುಂದಿನ 28ನೇ ಇಸವಿಯಲ್ಲಿ ನಾವಿಬ್ಬರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಿಗೆ ತರ್ತೇನೆ ಅಂತಕ್ಕಂತಹ ಒಂದು ಮನೋದೃಷ್ಟಿಯನ್ನು ನಮ್ಮ ಸಿದ್ದರಾಮಯ್ಯನವರು ಇಟ್ಕೊಂಡ್ಬಿಟ್ರೆ ಕರ್ನಾಟಕದಲ್ಲಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು 136 ಇದೆ, 140ಕ್ಕೆ ಹೋಗುತ್ತೆ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ದೊಡ್ಡ ಮನಸ್ಸು ಸಿದ್ದರಾಮಯ್ಯನವರಿಗೆ ಬರ್ತಿಲ್ಲ ಅನ್ನೋದು ಪ್ರಶ್ನೆ ಬರಬೇಕಾಗ್ತದೆ. ಇವತ್ತು ಒಂದು ಮಾತನ್ನು ಅವ್ರು ನೇರವಾಗಿ ಹೇಳ್ಬಿಡ್ಲಿ, ಈ ಗೊಂದಲಕ್ಕೆ ತೆರೆ ಎಳೆದ್ಬಿಡ್ಲಿ. ನನಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ಬಂದು ನಿಂತು ಹೇಳ್ಬಿಡ್ಲಿ, ಅಥವಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕುಳಿತು ಹೇಳ್ಬಿಡ್ಲಿ. ಹೈಕಮಾಂಡ್ ಕೂಡ ಈ ನಮ್ಮಿಬ್ಬರ ನಡುವೆ ಒಂದು ಮಾತನ್ನು ಕೊಟ್ಟು ಕಳಿಸಿದ್ದೇನೆ ಅಂತಕ್ಕಂತಹ ಮಾತನ್ನು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಅವರು ಹೇಳ್ಬಿಡ್ಲಿ. ಆಗ ಯಾವುದಾದ್ರು ಒಂದು ತೀರ್ಮಾನಕ್ಕೆ ಬರ್ತದೆ ನಮ್ಮ ಜನಾಂಗ, ನಮ್ಮ ಸಮುದಾಯ ಹೋರಾಟ ಕೊಡಲಿಕ್ಕೆ ಮುಂದೆ ಬರುತ್ತೆ. ಆ ಹೋರಾಟದ ಮೂಲಕವಾದರೂ ಕೂಡ ನಮ್ಮ ನಾಡಿನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದೆ ಬರ್ತೇವೆ. ಇದು ಜನಾಂಗದ ಕೂಗು, ಸಮುದಾಯದ ಕೂಗು, ಮಠಾಧೀಶಕರುಗಳ ಕೂಗು. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ, ಕೇವಲ ಒಕ್ಕಲಿಗ ಮಹಾಗುರುಗಳಷ್ಟೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಕೂಗಿಲ್ಲ. ಬಹುಶಃ ಮೇಲ್ವರ್ಗದ ಬ್ರಾಹ್ಮಣ ಸಮುದಾಯದ ಮಹಾಗುರುಗಳಾದಿಯಾಗಿ, ಲಿಂಗಾಯತ ಸಮುದಾಯದ ಮಹಾಗುರುಗಳಾದಿಯಾಗಿ, ಕೆಲ ಹಿಂದುಳಿದಂತಹ ಮಹಾಗುರುಗಳು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಈತ ಬಲಿಷ್ಠ ನಾಯಕ, ಸಾಮರ್ಥ್ಯ ಇರ್ತಕ್ಕಂಥವರು, ಯಾವುದೇ ಸಭೆ ಸಮಾರಂಭಗಳಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಾರಂಭ ನಡೀಲಿ, ಆ ಸಮಾರಂಭದಲ್ಲಿ ಬಹಳ ಬೌದ್ಧಿಕ ಪ್ರೌಢಿಮೆಯನ್ನು ಇಟ್ಕೊಂಡು, ಉತ್ತಮವಾಗಿ ವಾಕ್ಚಾತುರ್ಯವನ್ನು ಇಟ್ಕೊಂಡು ಮಾತನಾಡ್ತಕ್ಕಂತಹ ಧೀಶಕ್ತಿ ಇರ್ತಕ್ಕಂಥದ್ದು ನಮ್ಮ ಡಿ ಕೆ ಶಿವಕುಮಾರ್ಗೆ. ಬೇರೆ ಬೇರೆ ಆಮಿಷಗಳನ್ನ, ಬೇರೆ ಬೇರೆ ವಾಸನೆಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅಲ್ಲ. ಸಮುದಾಯಗಳ ಬೆಂಬಲ ಅನ್ನೋದು ಚುನಾವಣೆ ಸಂದರ್ಭದಲ್ಲಿ ಓಟ್ನ ಸ್ವರೂಪದಲ್ಲಿ ಬೇಕಾಗುತ್ತೆ. ಓಟ್ ಹಾಕಾಗಿದೆ, ಗೆದ್ದಾಗಿದೆ, ಅಧಿಕಾರ ಸಿಕ್ಕಾಗಿದೆ, ಈಗ ಬೇಕಾಗಿರೋದು ಹೈಕಮಾಂಡ್ ಆಶೀರ್ವಾದ ಮಾತ್ರ ಸರ್. ಮತ್ತೊಂದು ಸಂಗತಿಯನ್ನು ಹೇಳಲಿಕ್ಕೆ ಬಿಡ್ತಾನೆ, ಇವತ್ತು ರಾಜಕಾರಣಿಗಳಾಗಲಿ ಬೇರೊಬ್ಬ ವ್ಯಕ್ತಿಯಾಗಲಿ ಜನಪ್ರಿಯತೆ ಬೇರೆ, ಜನಾಭಿಪ್ರಾಯ ಬೇರೆ. ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥದ್ದು ಬಹು ಸುಲಭ, ಜನಾಭಿಪ್ರಾಯವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹು ಕಷ್ಟ. ಎರಡೂ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ. ಜನಪ್ರಿಯತೆ ಜನಾಭಿಪ್ರಾಯ ಎರಡೂ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅನ್ನೋದಾದರೆ, ಅಹಿಂದ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ರೂಪ ಅಷ್ಟೇ. ಬಹುದೊಡ್ಡ ರೂಪ ಸಿದ್ದರಾಮಯ್ಯನವರ ಅಧಿಕಾರವನ್ನು ಬಲ ಮಾಡಲಿಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾವುದೇ ಸಮುದಾಯಗಳಾಗಲಿ, ಯಾವುದೇ ಸಮಾಜ ಆಗಲಿ, ಇವತ್ತು ಡಿ ಕೆ ಶಿವಕುಮಾರ್ ಆಗಬೇಕು ಈ ನಾಡಿನಲ್ಲಿ ಅಂತಕ್ಕಂತಹ ಒಂದು ಬೌದ್ಧಿಕ ಜನಾಂಗ ಇವತ್ತು ಕೂಗನ್ನು ವ್ಯಕ್ತಪಡಿಸ್ತಾ ಇದೆ. ಇಕ್ಬಾಲ್ ಅವರು ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ, ರಾಜಗೌಡ್ರೆ 136 ಶಾಸಕರ ಬಲ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು 80ರಿಂದ 90 ಜನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೊಂದು ಸತಿ ಬೈಟ್ ಕೇಳಿಸ್ಕೊಂಡು, ಅಂದ್ರೆ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಯನ್ನ ಗಮನಿಸ್ಕೊಂಡು ಪ್ರಶ್ನೆಯನ್ನು ಮುಂದುವರಿಸೋಣ. ಎಷ್ಟು ಜನ ಇದ್ದಾರೆ ಆಕ್ಚುಲಿ, ನಂಬರ್ ಯಾವುದು ಆಕ್ಚುಲ್ ಆಗಿ, ಯಾರು ಮಿಸ್ಲೀಡ್ ಮಾಡ್ತಿದ್ದಾರೆ, ಇಂಥ ದೊಡ್ಡ ಪ್ರಶ್ನೆ. ಇಕ್ಬಾಲ್ ಅವರ ಹೇಳಿಕೆಯನ್ನು ಫಸ್ಟ್ ಗಮನಿಸೋಣ. ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ, ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಅಂದ್ರೆ ಇನ್ನೊಂದು 40 ಜನ ಎಲ್ಲಿ ಮಿಸ್ ಔಟ್ ಆಗ್ತಾ ಇದೆ ಅಂತ ಹೇಳಿ ಇಕ್ಬಾಲ್ ಅವ್ರ ಲೆಕ್ಕ ತಪ್ಪಾಗ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಹೇಳ್ತಿದ್ದಾರಾ ಅಂತ? ಇಲ್ಲ, ಇಲ್ಲಿ ಕಳೆದ 2.5 ವರ್ಷಗಳಿಂದನೂ ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ.
KPCC ಅವರ ಮೊದಲಿನಿಂದನೂ ರೂಢಿಸ್ಕೊಂಬಂದಿದ್ದು ರೂಢಿಗತವಾಗಿ KPCC ಅಧ್ಯಕ್ಷರಾಗ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅವತ್ತಿಂದ ರೂಢಿಸ್ಕೊಂಬಂದಿರೋವಂಥವ್ರು. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ನಮ್ಮ ಬೇರೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡು ತದನಂತರ ಕಾಂಗ್ರೆಸ್ನಲ್ಲಿ ಯಾವ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದರೆ ಮೂಲ ಕಾಂಗ್ರೆಸ್ಸಿಗರಿಗೆ CM ಆಗೋ ಅರ್ಹತೆ ಇಲ್ವಾ ಅನ್ನೋದು ಜನಗಳನ್ನ ಕಾಡ್ತಾ ಇದೆ, ನಮ್ಮನ್ನಲ್ಲ. ಈಗ ನಾನು ಒಕ್ಕಲಿಗ ಸಮುದಾಯದವನಾಗಿ ನಾನು ಎಲ್ಲೋ ಒಂದು ಕಡೆ ಉತ್ಕಟೆಚ್ಚೆ ಇಟ್ಕೊಂಡಿದ್ದೀನಿ, ಒಕ್ಕಲಿಗರು ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಲಿ ಅಂತ. ಹಳೆ ಮೈಸೂರು ಭಾಗದ ಜನರ ಹತ್ರ ಪಾಪ ಅವರು KPCC ಅಧ್ಯಕ್ಷರಾದ ಕೇಳ್ಕೊಂಡಿದ್ದಿಷ್ಟೇ, ಎಲ್ಲ ಪಕ್ಷದವ್ರಿಗೂ ಕೊಟ್ಟಿದ್ದೀರಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ, ಈ ಬಾರಿ ನಾನು ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ತೀನಿ ಅಂದಾಗ ಹಳೆ ಮೈಸೂರು ಭಾಗದಲ್ಲಿ ಜನ ಕ್ಲೀನ್ ಸ್ವೈಪ್ ಮಾಡಿ ಅವ್ರಿಗೆ ಮಂಡ್ಯದಲ್ಲಾಗಿರ್ಬೋದು, ತುಮಕೂರು ಭಾಗಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಓಟ್ ಕೊಟ್ಟರು. ಒಂದು ನಿಜವಾಗ್ಲೂ ಜನಗಳ ಮನಸ್ಥಿತಿನ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಈ ಪರಿಸ್ಥಿತಿಲಿದ್ದಾಗ ಆ ಸಿದ್ದರಾಮಯ್ಯನವ್ರು ಓವರ್ಟೇಕ್ ಮಾಡಿದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ 95 ಜನ ಶಾಸಕರಿದ್ದಾರೆ ಅಂತ ಹೇಳೋ ಒಂದು ಚರ್ಚೆಗಳು ಏರ್ಪಟ್ಟಿತ್ತು. ಹಾಗಾಗಿ ಒಂದು 2.5 ವರ್ಷ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಊಹಾಪೋಹ ಕಥೆಗಳು. ಎರಡು ವರ್ಷ ಅವ್ರು ಇರ್ತಾರೆ ಸಿದ್ದರಾಮಯ್ಯನವರು, ತದನಂತರ DK ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ಎಲ್ಲೋ ಅಫಿಷಿಯಲಾಗಿ ಚರ್ಚೆ ಆಗಿಲ್ಲ. ತದನಂತರ ಸಾಕಷ್ಟು ಜನ ರಾಜಕಾರಣಿಗಳು ಅಂದರೆ ಅವರ ಹಿಂಬಾಲಕರು, DK ಶಿವಕುಮಾರ್ ಹಿಂಬಾಲಕರು, ಆ ಲೆಕ್ಕಕ್ಕೆ ನೋಡಿಕೊಂಡ್ರೆ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಆಡಿದ್ರೆ ಒಂದು 4-5 ಜನ ಬೆರಳೆಣಿಕೆ ಅಷ್ಟು ಬಿಟ್ಟರೆ ಬೇರೆ ಯಾರೂ ಕಾಣಲಿಲ್ಲ. ಒಂದು ರಂಗನಾಥ್, ಶಿವಗಂಗಾ ಬಸವರಾಜು, ತದನಂತರ ನಮ್ಮ ಇಕ್ಬಾಲ್ ಹುಸೇನ್, ಇವರು ಒಂದು 3 ಜನ ಬಿಟ್ಟರೆ ಆಮೇಲೆ ಹೇಳಿ ಕೇಳಿ ಪಾಪ ಯಾವುದೋ ಅಧಿಕಾರ ಇಲ್ಲದಂಥ DK ಸುರೇಶ್ ಅವ್ರು ಬಿಟ್ಟರೆ ಇನ್ಯಾರು ಆ ಮಟ್ಟದ ಚರ್ಚೆಗೂ ಬರಲಿಲ್ಲ, ವಿಚಾರಗಳು ಚರ್ಚೆ ಮಾಡಲಿಲ್ಲ. ಸೊ ಇಂಥ ಪರಿಸ್ಥಿತಿಲಿದ್ದಾಗ ಸಿದ್ದರಾಮಯ್ಯನವ್ರ ಪರವಾಗಿ ಜಾರಕಿಹೊಳಿ ಬ್ರದರ್ಸು, ನಾಯಕರ ಜನಾಂಗದ ಸಾಕಷ್ಟು ಜನ ಲೀಡರ್ಗಳು, ರಾಜಣ್ಣವರು, ಇವರೆಲ್ಲ ಸಾಕಷ್ಟು ಚರ್ಚೆಗಳು ಮಾಡಿದ್ರು ಮತ್ತು ಮಾತಾಡಿದ್ರು. ಬಟ್ ಇವಾಗ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿಂದ ಒಂದು 2 ಹೆಜ್ಜೆ ಮುಂದೆ ಹೋದರೆ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಅವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಯಾವುದೇ ಒಂದು ಪಕ್ಷ ಇರಲಿ, ಜನಗಳು ಅಭಿವೃದ್ಧಿ ಬಯಸ್ತಾ ಇರ್ತಾರೆ. ಸಿದ್ದರಾಮಯ್ಯವ್ರ ಮಾತನ್ನ ಮಗ ಕೇಳ್ತಾ ಇಲ್ವಾ, ಮಗನ ಮಾತನ್ನ ಅಪ್ಪ ಕೇಳ್ತಾ ಇಲ್ವಾ ಅನ್ನೋದು ಇಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ. ಒಬ್ಬ ಅಪ್ಪ ಮಕ್ಕಳಿಬ್ರು ಕುತ್ಕೊಂಡು ಯೋಚನೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಒಬ್ಬ ರಾಜ್ಯ ಮಟ್ಟದ ನಾಯಕನ ಮಾತನ್ನ ತಮ್ಮ ಸ್ವಂತ ಮಗನೇ ಕೇಳ್ತಾ ಇಲ್ಲ ಅಂದಾಗ ನಾಳೆ MLAಗಳು ಕೇಳ್ತಾರ? ನೋಡಿ, ಜನಗಳಲ್ಲಿ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನ ಬೇಡ. ನಾವು ಹೇಳೋದಿಷ್ಟೇ, ನೀವು ಏನಾದ್ರು ಮಾಡಿ ಸ್ವಾಮಿ, ಒಳ್ಳೆ ಆಡಳಿತ ಕೊಡಿ. ರಾಜ್ಯದ ಸಾಲ ಏರ್ಕೊಂಡು ಹೋಗ್ತಾ ಇದೆ. ಸರಿಯಾದ ಬೆಂಗಳೂರು ರಸ್ತೆಗಳ ಬಗ್ಗೆ ಅಂತೂ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಚರ್ಚೆ ಮಾಡ್ತಾ ಇದ್ದಾವೆ ಅಷ್ಟು ಚರ್ಚೆ ಮಾಡ್ತಾ ಇದ್ದಾವೆ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ ದುಡ್ಡಿಲ್ಲ, SC/STಗಳ ಹಣ ದುರುಪಯೋಗ ಆಗಿದೆ, ಅಲ್ಲಾಗಿ ಹಗರಣಗಳ ಮೇಲೆ ಹಗರಣ ಶುರುವಾಗಿದೆ. ಯಾವ ಇಲಾಖೆಗೆ ಹೋದ್ರೂ ಹಗರಣ. ನೋಡಿ, ಇವತ್ತು ಯಾರೋ ಒಬ್ಬರು ನನಗೆ ಮಧ್ಯಾಹ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರು. ಏಕಾಏಕ 50 ಜನ ನರ್ಸ್ಗಳನ್ನ ಮೂಲ ಇಲಾಖೆಗೆ ಕಳಿಸ್ತಾರಂತೆ. ಹಾಸ್ಪಿಟ್ಲ್ ನಾಳೆ ಪರಿಸ್ಥಿತಿ ಏನು? ಗ್ರಾಮೀಣ ಭಾಗಗಳಲ್ಲಿ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ, ಸರಿಯಾಗಿ ಸಂಬಳಗಳಾಗ್ತಾ ಇಲ್ಲ, ಎಲ್ಲ ಕಡೆನೂ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇವ್ರ ರಾಜಕೀಯ ವಿಪ್ಲವಗಳು ಬದಲಾದ ಸಂದರ್ಭದಲ್ಲಿ ಸಡನ್ನಾಗಿ ಸಿದ್ದರಾಮಯ್ಯವ್ರ ಮಗನ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು. ನೋಡಿ, ಮಾಧ್ಯಮಗಳು ಯಾವುದೋ ಒಂದು ಅಭಿವೃದ್ಧಿ ದೇಶ ಕಡೆಗೆ ಹೋಗ್ತಾ ಇರ್ತವೆ, ಚರ್ಚೆಗಳು ಎತ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಸಡನ್ನಾಗಿ ಈ ಜಿಡ್ಡು ಕೃಷ್ಣಮೂರ್ತಿ ಒಂದು ಕಡೆ ಬರೀತಾರೆ. ಮಾಧ್ಯಮಗಳನ್ನ ಇವ್ರು ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಬಹುಶಃ ಈ ಪದ ಬಳಸಬಾರ್ದು, ಒಂದು ನಾಯಿ ಒಂದು ಕಾರ್ನ ಅಟ್ಟಿಸ್ಕೊಂಡು ಹೋಗುತ್ತಂತೆ. ಕಾರ್ ನಿಂತಿದ ತಕ್ಷಣ ನಾಯಿ ಪಾಪ ಏನೂ ಮಾತಾಡೋಕ್ಕಾಗದೆ ಬೊಗಳ್ತಾ ಇದ್ದ ನಾಯಿ ಸುಮ್ಮನೆ ನಿಂತ್ಕೊಂಡ್ಬಿಡುತ್ತಂತೆ. ಅಂದರೆ ಇವರು ಆ ರೀತಿ ಎಲ್ಲರನ್ನೂ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮನ್ನು ಆ ರೀತಿ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷದವ್ರನ್ನ ಮತ್ತೆ ಮಾಧ್ಯಮಗಳನ್ನ ಕಡೆಗೆ ಅಲ್ಲೇ ಕೂತ್ಕೊಂಡು ಬೈಯೋದು, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ. ವಿರೋಧ ಪಕ್ಷ ಯಾರಿಗೆ ಬೇಕಾಗಿದೆ ರೀ? ನಾವು ಕೇಳ್ತಾ ಇರೋದು ನಿಮ್ಮ ಅಭಿವೃದ್ಧಿ. ನಿಮ್ಮ ಸೆಷನ್ ಅಲ್ಲಿ ಅಹೋರಾತ್ರಿ ಒಬ್ಬ ಮುಖ್ಯಮಂತ್ರಿ ಆಗಿ ನೀವು ಸೆಷನ್ ಕರೆದ್ಬಿಟ್ಟು ಬೀದಿಗೆ ಸ್ಟ್ರೈಕ್ ಇಳಿತೀರಾ ಅಂದ್ರೆ ಸಂವಿಧಾನದ ಪಾಠ ಮಾಡ್ತೀರಾ? ಸೆಷನ್ ಅಲ್ಲಿ ನಿಂತ್ಕೊಂಡು ಸಂವಿಧಾನದ ಪಾಠ ಮಾಡ್ತೀರಾ? ಇದೇ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದ ತೆರಿಗೆ ಹಣದಲ್ಲಿ ನೀವು ರಾಜ್ಯ ಸರ್ಕಾರ ನಡೆಸಬೇಕಾದವರು ತೆರಿಗೆ ಹಣದ ದುಡ್ಡಲ್ಲಿ ಅಲ್ಲಿ ಸೆಷನ್ ಕರೆದ್ಬಿಟ್ಟು ಬಂದು ಬೀದಿಲಿ ನಿಂತ್ಕೊಂಡು ನೀವು BJP ವಿರೋಧ ಪಕ್ಷಗಳಿಗೆ ಎದುರ್ಕೊಂಡು ಬಂದು ಸೆಷನ್ ಬಿಟ್ಟು ಬಂದು ನೀವು ಹೋರಾಟ ಮಾಡ್ತೀವಿ ಅಂದ್ರೆ ಇನ್ಯಾವ ಮಟ್ಟದ ಮನಸ್ಥಿತಿ ನಿಮ್ದು? ಬೀದಿ ಅಂತ ನೆನಪು ಮಾಡಿದ್ರಿ ಮೋಹನ್ ವಿಶ್ವ ಅವರೇ. BJP ವಕ್ತಾರರ ಬೇರೊಂದು ಮಾಧ್ಯಮದಲ್ಲಿ ಹೇಳಿದ ಹೇಳಿಕೆಯನ್ನೇ ನಿಮಗೆ ಮತ್ತೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ರಾಜೀವ್ ಗಾಂಧಿ ಕಾಲದಲ್ಲಿ ಏರ್ಪೋರ್ಟ್ನಲ್ಲಿ ಬದಲಾಯ್ತಂತೆ, ರಾಹುಲ್ ಗಾಂಧಿ ಬಂದಾಗ ರನ್ವೇಗೆ ಬಂತಂತೆ, ಈ ಪ್ರಿಯಾಂಕಾ ಗಾಂಧಿ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ DK ಶಿವಕುಮಾರ್ ಅವರು, ಫುಟ್ಪಾತಿಗೆ ಬರ್ದಿದ್ರೆ ಸಾಕು ಅಂತ. ಅಂದರೆ ಇದು ಕೇಳಿಸ್ಕೊಳ್ಳೋರಿಗೆ ಮಜಾ ಅನ್ನಿಸ್ಬೋದು ಏನೋ, ಬಟ್ ದೌರ್ಭಾಗ್ಯ ನೋಡಿ, ಸುಭದ್ರ ಬಹುಮತದ ಸರ್ಕಾರ ಅಂತ ಹೇಳಿ ನಾವೆಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಮತ್ತೆ 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 ಅಭದ್ರವಾಗಿರುವ ಮುಖ್ಯಮಂತ್ರಿ ಕುರ್ಚಿ ವಿಚಾರನೇ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋ ಪರಿಸ್ಥಿತಿ ಅಲ್ಲ.
ಹಿಟ್ನಾಳ್ ಸರ್ ಆಗಲೇ ಹೇಳ್ದಂಗೆ ಇದು ಇವತ್ತಿಂದಲ್ಲ, ಇದು ಫ್ರಮ್ ದ ಡೇ ಒನ್ ಚುನಾವಣೆ ರಿಸಲ್ಟ್ ಬಂತಲ್ಲ, ರಿಸಲ್ಟ್ ಬಂದಾಗ್ಲಿಂದ ಯಾರು CM ಆಗಬೇಕು ಅನ್ನೋದೇ ಒಂದು 10 ದಿವಸದ ಪ್ರವಾಸನ ನಡೀತು. ಡೆಲ್ಲಿಗೆ ಇವ್ರೋಗಿ ಬರೋದು, ಅವ್ರೋಗಿ ಬರೋದು, ಇವ್ರು ನಾನು ಹೋಗಲ್ಲ ಅಂತ ಇಲ್ಲೇ ಕೂತ್ಕೊಳ್ಳೋದು, ಮುನಿಸ್ಕೊಳ್ಳೋದು, ಇವ್ರ ಕಡೆ ಬಂದು ಸಮಾಧಾನ ಮಾಡೋದು, ಮತ್ತೆ ಹೋಗೋದು ಬರೋದು. ಸೊ ಪ್ರತಿನಿತ್ಯ ಕಳೆದ 3 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷದ ಹಣೆ ಬರ ಇದೇ ಆಗ್ಬಿಟ್ಟಿದೆ, ಮತ್ತಿನ್ನೇನೂ ಆಗ್ತಾ ಇಲ್ಲ. ಲಿಟ್ರಲಿ ನನಗೆ ಇನ್ನೂ ಅರ್ಥ ಆಗಲ್ಲ. ಒಂಥರ ಅಲ್ಲಿ ಇಟ್ಸ್ ಅ ಕ್ಲಿಯರ್ ವರ್ಟಿಕಲ್ ಡಿವೈಡ್. ಸಿದ್ದರಾಮಯ್ಯನವ್ರ ಬಣ ಒಂದು, DK ಶಿವಕುಮಾರ್ ಬಣ ಒಂದು. ಅದರಲ್ಲಿ ಶಾಸಕರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಮಂತ್ರಿಗಳು ಇದ್ದಾರೆ. ಮತ್ತು ಈ ಕಡೆ ಶಾಸಕರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಮಂತ್ರಿಗಳು ಇದ್ದಾರೆ. ಸೊ ಹಿಂಗಿರುವಾಗ ಒಂದು ಸಿದ್ದರಾಮಯ್ಯವ್ರಿಗೆ ಕುರ್ಚಿ ಉಳಿಸ್ಕೋಬೇಕು ಅನ್ನೋ ಭಯ, ಇನ್ನೊಂದು DK ಶಿವಕುಮಾರ್ಗೆ ಕುರ್ಚಿ ಗಳಿಸ್ಕೋಬೇಕು ಅನ್ನೋದು. ಸೊ ಇವ್ರು ಉಳಿಸ್ಕೋಬೇಕು ಅನ್ನೋ ಭಯದಲ್ಲಿ ಇವ್ರು ಕೆಳಗಡೆ ಇರುವಂಥ ಮಂತ್ರಿಗಳು, ಶಾಸಕರು, ಅಧಿಕಾರಿಗಳು ಇವ್ರು ಹೇಳ್ದಂಗೆ ಕೇಳೋದ, ಅಥವಾ DK ಶಿವಕುಮಾರ್ ನಾಳೆ ಬೆಳಗ್ಗೆ CM ಆಗ್ಬಿಟ್ರೆ ಏನು ಮಾಡೋದಪ್ಪ, ಈ ಫೈಲ್ನ ಮೂವ್ ಮಾಡೋದ, ಏನು ಮಾಡೋದ ಅಂತ ಹೇಳ್ಬಿಟ್ಟು ಹೋಲ್ಡ್ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳೋದ. ಒಟ್ಟಿನಲ್ಲಿ ಎಲ್ಲ ಕನ್ಫ್ಯೂಷನ್ ಮಾಡಿ, ಯಾವ ಅಭಿವೃದ್ಧಿ ಕೆಲಸನೂ ಆಗ್ದಂಗೆ ಮಾಡಿ, ಎಲ್ಲೂ ಏನು ಆಗದೆ ಇಲ್ದ್ರಂಗೆ ನೋಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು. ಪ್ರತಿನಿತ್ಯ ರಾತ್ರಿ ನನ್ನ ಪ್ರಕಾರ ನಿದ್ದೆ ಮಾಡ್ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಡಿಪಾರ್ಟ್ಮೆಂಟ್ದು, ನನ್ನ ಮಿನಿಸ್ಟರ್ ಏನು ಕೆಲಸ ಮಾಡ್ತೀನಿ ಅಂತ ಯೋಚನೆ ಅಂತ ಖಂಡಿತ ಮಾಡ್ತಿಲ್ಲ 3 ವರ್ಷದಿಂದ. ಇವ್ರು ಬರೀ ನಾಳೆ ಯಾರು ನನ್ನ ಪರವಾಗಿ ಮಾತಾಡ್ತಾರೆ, ಯಾರು ನನ್ನ ವಿರುದ್ಧವಾಗಿ ಮಾತಾಡ್ತಾರೆ, ನನಗೆ ಮೇಲ್ಗಡೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡ್ತಾರಾ, ಸೋನಿಯಾ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡ್ತಾರಾ, ಪ್ರಿಯಾಂಕಾ ಗಾಂಧಿ ಕೊಡ್ತಾರಾ, ಯಾವ ಫ್ಲೈಟ್ ಬುಕ್ ಮಾಡಬೇಕು, 9 ಗಂಟೆಗೆ ಬುಕ್ ಮಾಡಿದ್ರೆ ಸಿಗ್ತಾರ, ಅವರು 11ಕ್ಕೆ ಬುಕ್ ಮಾಡಿದ್ರೆ ಸಿಗ್ತಾರ, ಅಥವಾ ಸಾಯಂಕಾಲ ಹೋಗೋದ, ಅಥವಾ ಅಲ್ಲಿಂದ ಫೋನ್ ಬಂದ್ರೆ ನೆಕ್ಸ್ಟ್ ಡೇ ಹೋಗೋದ, ಬರೀ ಡ್ರಾಮಾ ಮಾಡ್ತಿದ್ದಾರೆ ಹೊರತು ಮತ್ತಿನ್ನೇನೂ ಆಗ್ತಾ ಇಲ್ಲ. ಇವ್ರು ಈ ಡ್ರಾಮದಲ್ಲಿ ಇವ್ರು ಸಫರ್ ಮಾಡ್ತಿರೋದು ಯಾರು? ನಮ್ಮ ರೈತರು, ಮಧ್ಯಮ ವರ್ಗದವರು, ಬಡವರು, ವಿದ್ಯಾರ್ಥಿಗಳು, ಕಾರ್ಪೊರೇಟ್ಸ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಮಾಧ್ಯಮದವರು, ಪ್ರತಿಯೊಬ್ರು ಸಫರ್ ಮಾಡೋಂಗಾಗ್ಬಿಟ್ಟಿದೆ ಇವತ್ತು. ಇಬ್ರು ಹೇಳ್ತಿರೋದು ಒಂದೇನೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ರೆಡಿ ಅಂತ ಹೇಳಿ. ಹೈಕಮಾಂಡ್ ಹೇಳ್ದೇ ಇರೋದು ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಅಲ್ಲ. ಪ್ರಾಬ್ಲಮ್ ಇಲ್ಲಿ ಹೂ ಇಸ್ ಹೈಕಮಾಂಡ್? ರಾಹುಲ್ ಗಾಂಧಿಗೆ, DK ಶಿವಕುಮಾರ್ಗೆ ರಾಹುಲ್ ಗಾಂಧಿ ಹೈಕಮಾಂಡು, ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಗಾಂಧಿ ಹೈಕಮಾಂಡು, ಪ್ರಿಯಾಂಕಾ ಗಾಂಧಿ ಒಂಥರ ಇಬ್ಬರಿಗೂ ಕಮಾಂಡು, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ. ಸೊ ಈ ರೀತಿಯಾಗಿ ಇವ್ರು ಹೋದಾಗ ಅವ್ರು ಸಮಾಧಾನ ಮಾಡೋದು, ಅವ್ರು ಹೋದಾಗ ಇವ್ರು ಸಮಾಧಾನ ಮಾಡೋದು. ಅಂಡ್ ವೀಕೆಸ್ಟ್ ಹೈಕಮಾಂಡ್ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಅವ್ರ ಕೈಲೇನೋ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಇವ್ರನ್ನ ಕೆಳಗೆ ಇಳಿಸಿದ್ರೆ ಏನೇನಾಗ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಅವ್ರಿಗೆ, ಅವ್ರು ಕೊಟ್ರೆ ಏನೇನಾಗ್ಬೋದು ಇನ್ನೊಂದು ಲೆಕ್ಕಾಚಾರ ಅವ್ರಿಗೇನು ಕೂತಿ ಜಾಗಕ್ಕೆ ಕರ್ನಾಟಕನ ATM ಮಾಡ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಹಣ ಬರ್ತಾ ಇದೆಯಾ, ಆ ತೆಲಂಗಾಣಕ್ಕೆ ದುಡ್ಡು ತಂದು ಕೊಟ್ರ ಆಯ್ತು, ರಾಜಸ್ಥಾನ್ ಚುನಾವಣೆ ತಂದು ಕೊಟ್ರ ಆಯ್ತು, UPಗೆ ತಂದು ಕೊಟ್ರ ಆಯ್ತು, ಡೆಲ್ಲಿಗೆ ತಂದು ಕೊಟ್ರ ಆಯ್ತು. ದೇ ಆರ್ ವರೀಡ್ ಅಬೌಟ್ ಮನಿ ಅಷ್ಟೇ ಇಲ್ಲಿಂದ ತರೋದು. ಅವ್ರಿಗೆ ರಾಜ್ಯ ಜನರ ಹಿತಾಸಕ್ತಿ ಆಗ್ಬೋದು, ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಸಮಸ್ಯೆಗಳ ಬಗ್ಗೆ ಚಿಂತೆನೇ ಇಲ್ಲ. ಇವ್ರು ಹಿಂಗೆ ಕಿತ್ತಾಡ್ಕೊಳ್ತಾ ಇರಿ, ನಮಗೆ ಬರೋ ದುಡ್ಡು ನಮಗೆ ಬಂದ್ರೆ ಸಾಕು ಅನ್ನೋ ಮನಸ್ಥಿತಿನಲ್ಲಿ ಅವ್ರು ಪ್ರತಿನಿತ್ಯ ನಡ್ಕೊಂತಾ ಇದ್ದಾರೆ, ಮತ್ತಿನ್ನೇನೂ ಮಾಡ್ತಾ ಇಲ್ಲ. ಇದನ್ನೆಲ್ಲ ಅಪೋಸ್ ಮಾಡ್ಲಿಕ್ಕೆ ಕಾಂಗ್ರೆಸ್ ವಕ್ತಾರರು ಇರಬೇಕಾಗಿತ್ತು, ಅವ್ರಿಲ್ಲ. ಹಾಗಾಗಿ ಬಿಜೆಪಿ ಜೆಡಿಎಸ್ ವಕ್ತಾರರು ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ವಕ್ತಾರರು ಈ ವಿಚಾರದಲ್ಲಿ ಸ್ಟುಡಿಯೋಗೆ ಬರೋ ನೆಸೆಸಿಟಿನೇ ಇಲ್ಲ ಅಂತ ಕೆಲಸದಲ್ಲಿ ನನಗೆ ಅನಿಸ್ಬಿಡುತ್ತೆ. ಯಾಕೆ ಗೊತ್ತಾ, ಅವರ ಶಾಸಕರುಗಳೇ, ಅವರ ಮಂತ್ರಿಗಳೇನೆ ಒಬ್ಬೊಬ್ಬರು ವಕ್ತಾರಗಳಾಗ್ಬಿಟ್ಟವ್ರೆ. DK ಶಿವಕುಮಾರ್ ವಕ್ತಾರ ಒಂದಷ್ಟು ಜನ, ಸಿದ್ದರಾಮಯ್ಯನವರು ವಕ್ತಾರ ಒಂದಷ್ಟು ಜನ, ಅವರೇ ಓಪನ್ ಆಗಿ ಮಾಧ್ಯಮಗಳಲ್ಲಿ ವಕ್ತಾರಗಳಾಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೊಟ್ಟರೆ ಸ್ಟೇಟ್ಮೆಂಟ್ ಮೇಲೆ ಇನ್ನೇನ್ ಬಂದು ಮಾತಾಡ್ತಾರೆ ಇಲ್ಲಿ. ಸಂಘಟನೆಗಳ ಒಂದೇ ನಿಮಿಷ ಸರ್, ಅಹಿಂದ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹುಬ್ಳಿಯಿಂದ ಕನೆಕ್ಟ್ ಆಗಿದ್ದಾರೆ, ಸಿದ್ದು ತೇಜಿ ಅಂತ ಹೇಳಿ. ಸರ್ ನಮಸ್ಕಾರ. ನಿಮ್ದು ಫ್ರೇಮ್ ಫಿಕ್ಸ್ ಆದ ತಕ್ಷಣ ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ರಾಜು ಸರ್ ಏನೋ ಹೇಳ್ತಾರೆ. ವಿಚಾರನ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು. ವಕ್ತಾರರು ಅಂದ್ರೆ ಪಕ್ಷದ ಮುಖವಾಣಿ ಅಂತ ನಾವು ಯೋಚನೆ ಮಾಡ್ಕೊಂಡಿರ್ತೀವಿ. ಪಾಪ ಇವತ್ತು ವಕ್ತಾರನೇ ಮಾತಾಡಕ್ಕಾಗದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಆ MLAಗಳು ಕೂಡ ವಕ್ತಾರನ್ನ ಓವರ್ ಲೂಪ್ ಮಾಡಿ 2ನೇ ದರ್ಜೆ ಪ್ರಜೆಗಳ ಲೆಕ್ಕಕ್ಕೆ ಅವ್ರು ಯೋಚನೆ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಬೇಕಾದ್ರೆ MLAಗಳು ಸ್ಟೇಟ್ಮೆಂಟ್ ಕೊಡ್ಲಪ್ಪ, ದಯವಿಟ್ಟು ವಕ್ತಾರರು ಹೋಗ್ಬೇಡಿ ಅಂದ್ರೆ ವಕ್ತಾರಿಗೆ ಮಾತಾಡಕ್ ಅಧಿಕಾರ ಇಲ್ಲ ಈ ವಿಚಾರದಲ್ಲಿ ಅನ್ನೋ ಲೆಕ್ಕಕ್ಕೆ ತಂದು ನಿಲ್ಸ್ಬಿಟ್ಟಿದ್ದಾರೆ. ಸರಿ, ನಾನು ಸಿದ್ದು ಸರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಿಮ್ಮ ಅನುಮತಿ ಮೇರೆಗೆ ನಾನು ಇಟ್ನಾಳ್ ಸರ್ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ ಸರ್. ಇಟ್ನಾಳ್ ಸರ್, ಈ ಕನ್ಫ್ಯೂಷನ್ನು ಯಾವ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ ಅಂದರೆ, ಸಲೀಂ ಅಹಮದ್ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೇವೆ, ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೇವೆ, ಕನಿಷ್ಠ ಪಕ್ಷ 50% ಮಂದಿ ಸಚಿವರಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರು. ಅಂದರೆ ಈ ಕಾಯುವಿಕೆ ಅನ್ನೋದು ಮುಂದೂಡಲ್ ಪಡ್ತಾ ಇರೋರ್ಗು ನಾನು ಆಗ್ಲೇ ಕೇಳ್ದ ಹಾಗೆ ಸಚಿವ ಸ್ಥಾನದಲ್ಲಿ ಎಷ್ಟು ದಿನ ಮುಂದೂಡಿತೀವಿ ಗೊತ್ತಿಲ್ಲ, ಹೊಸಬರಿಗೆ ಅವಕಾಶ ಇನ್ನು 1 ವರ್ಷ 1.5 ವರ್ಷ ತಗೊಂಡು ನಾವು ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ನು. ಇದು ಸಚಿವ ಆಕಾಂಕ್ಷಿಗಳಿಗೂ ಬಂದು ತಲುಪ್ತಾ ಇದೆ. ಇವರಿಬ್ಬರ ನಡುವಿನ ಕುರ್ಚಿ ಕಾಳಗದ ಹೀಟು ಅಂತ. ಈಗ ಸಚಿವ ಸಂಪುಟ ಪುನಾರಚನೆ ಮುಖ್ಯಮಂತ್ರಿಯ ಏನು ಅಧಿಕಾರ ಹಸ್ತಾಂತರದ ತೀರ್ಮಾನ ಆಗುವವರೆಗೂ ಆಗೋದಿಲ್ಲ. ದೇ ಆರ್ ಇಂಟರ್ಲಿಂಕ್ಡ್, ಅದಾಗೋದೇ ಇಲ್ಲ. ಆದರೆ ಇಲ್ಲಿ ಏನಾಗಿದೆ, ನೀವು ಆವಾಗಲೇ ಮಾತಾಡ್ತಿದ್ರಲ್ಲ, ಯಾಕೆ ಹೈಕಮಾಂಡ್ ಇದಕ್ಕೆ ಕಾರಣ ಅಂತೇಳಿ. ಡೆಫಿನೆಟ್ಲಿ ಪಾರ್ಟಿ ಹೈಕಮಾಂಡ್ ಈಸ್ ದ ರೀಸನ್. The root cause of all the problem is Congress Party High Command in Delhi.
ಡೇ ಒನ್ ಅಲ್ಲಿಂದ ಇಲ್ಲಿವರೆಗೂ ಆಯ್ತಪ್ಪ, ಒಂದು 4-6 ತಿಂಗಳು ನೀವು ಇದನ್ನ ಇದ್ರ ಬಗ್ಗೆ ಮಾತಾಡಬಂತ ನಿಮ್ಮ ತೀರ್ಮಾನ ಮಾಡಿದರೆ ಸರಿ. ಬಟ್ ವೆನ್ ಮೀಡಿಯಾ ಹ್ಯಾಸ್ ಸೋ ಮಚ್ ಆಫ್ ಸ್ಪೆಕ್ಯುಲೇಷನ್ ಫ್ರಮ್ ಯುವರ್ ಓನ್ ಪಾರ್ಟಿ ಪೀಪಲ್, ನಿಮ್ಮ ಪಕ್ಷದ ಶಾಸಕರು ಮಂತ್ರಿಗಳೇ ಸಾರ್ವಜನಿಕ ಮಾತಾಡುವಾಗ ಇದಕ್ಕೊಂದು ಸ್ಪಷ್ಟತೆ ಕೊಡೋದು ನಿಮ್ಮ ಆದ್ಯ ಕರ್ತವ್ಯ. ಇಫ್ ಯು ನೋ ಹೌ ಟು ರನ್ ದ ಪೊಲಿಟಿಕಲ್ ಪಾರ್ಟಿ, ಅಥವಾ ಇವ್ರನ್ನವ್ರು ಕರೆದು ಇವ್ರನ್ನ ಹದ್ದು ಬಸ್ತಲ್ಲಿ ಇಡಬೇಕು, ಇಲ್ಲ ನೀವು ಅದನ್ನು ಸ್ಪಷ್ಟತೆ ಕೊಡಬೇಕು. ಈಗ ಎಲ್ಲಿಗೆ ಬಂತಿದ್ದು? ಇಲ್ಲಿವರೆಗೆ ಏನು ಹೇಳ್ತಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೀವಿ ಅಂತ ಹೇಳ್ತಾ ಬಂದರು. ಅವಾಗ ಬೇರೆ ಏನೋ ಮಾತಾಡಿದ್ರು, ಅದು 80 MLAಗಳು 136 ಅದೇನು, ದ್ಯಾಟ್ ಈಸ್ ಡಿಫ್ರೆಂಟ್ ಥಿಂಗ್. ಆದರೆ ಈಗ ಎಲ್ಲಿಗೆ ಬಂದಿದೆ, ನನ್ನ ಬಣದಲ್ಲಿ ಇಷ್ಟು ಜನ ಇದ್ದಾರೆ, ನಿಮ್ಮ ಬಣದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರನ್ನ ಆ ರೆಸಾರ್ಟಿಗೆ ಕಳಿಸಿ, ಇವ್ರನ್ನ ಫಾರಿನ್ ಟ್ರಿಪ್ಪಿಗೆ ಕಳಿಸಿ, ಇಲ್ಲಿಗೆ ಬಂದಿದೆ. ಈಗ ವೇರ್ ಇಸ್ ದಿಸ್ ಲೀಡಿಂಗ್ ಟು? ಇದು ಎಲ್ಲಿಗೆ ಹೋಗುತ್ತೆ? ಇದು ಮತ್ತೆ ರಾಜಸ್ಥಾನದಲ್ಲಿ ನಡೆದಂಥ ಗೆಹ್ಲೋಟ್ ಮತ್ತು ಪೈಲಟ್ ಪ್ರವಾಸನ ಆಗ್ತದ? ಆಗುವ ಎಲ್ಲ ಅಪಾಯಗಳು ಇದೆ ಈಗ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭೆಯಲ್ಲಿ ನಿಜವಾಗ್ಲೂ ಅನೇಕ ರಿಸರ್ಚ್ ಮಾಡಿ ಭಾಳ ಮುಖ್ಯವಾದ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಈ ತಮ್ಮ ಮನೆಯ ಒಳಗಿನ ವಿಚಾರಗಳು ಯಾಕೆ ಗೊತ್ತಾಗ್ತಾ ಇಲ್ಲ? ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ನಾವು ಅದು ಬಿಡಿ, ಅದು ಪಕ್ಷದ ಸಮಾಚಾರ, ಅದು ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಹೂವೆವರ್ ಇಟ್ ಈಸ್. ನೀವು 5 ಜನ ಇದ್ದೀರಪ್ಪ ಹೈಕಮಾಂಡಲ್ಲಿ, 5 ಜನ ಕೂತ್ಕೊಂಡು ಮಾತಾಡಿ, ಟೇಕ್ ಅ ಕಾಲ್. ಈಗ DK ಶಿವಕುಮಾರ್ ಹೋದ್ರೆ ಅವ್ರು ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಮತ್ತೊಬ್ಬರ ಹತ್ರ ಮಾತಾಡ್ತಾರೆ. ಒಂದು ಜನಕ್ಕೆ ಗೊತ್ತಿದೆ, ಅನೇಕರಿಂದ ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಈಸ್ ನಾಟ್ ವೆರಿ ಏನಂತಾರೆ, ವೆರಿ ಫಾಂಡ್ ಆಫ್ ಸೀನಿಯರ್ ಲೀಡರ್ಸ್. ತುಂಬ ಸೀನಿಯರ್ ಲೀಡರ್ಸ್ ಬಗ್ಗೆ ಅಷ್ಟು ಅವ್ರಿಗೆ ಹಿ ಡಸಂಟ್ ಶೋ ಮಚ್ ಆಫ್ ಇಂಟ್ರೆಸ್ಟ್. ಅದು ಆ ಪಾರ್ಟಿಯಲ್ಲಿ ಅದೊಂದು ಡೆಲ್ಲಿ ಸರ್ಕಲಲ್ಲಿ ಅದೊಂದು ಮಾತಿದೆ. ಅದನ್ನು ಮೊನ್ನೆ ಒಬ್ಬ ಸಂಸದರು ಕೂಡ ಹೇಳಿದರು, ಹಿರಿಯ ಸಂಸದರು ಕೂಡ ಹೇಳಿದರು. ಬಟ್ ಏನಂದರೆ, ವಾಟ್ ಎವರ್ ಇಟ್ ಈಸ್, ಟೇಕ್ ಅ ಕಾಲ್. ಈಗ ಇಷ್ಟೆಲ್ಲ ಸ್ಪೆಕ್ಯುಲೇಷನ್ ಆಗುವಾಗ ನೀವು ಪಾರ್ಟಿ ಇಬ್ಬಾಗ ಆಗೋರು ಕಾಯ್ತೀರಾ ಅಂತ? ಪಾರ್ಟಿ ಇಬ್ಬಾಗ ಆಗೋದು ಹೋಗ್ಲಿ. ಈಗ BJP ಕಾಂಗ್ರೆಸ್ ಮುಕ್ತ ರಾಜಕಾರಣ ಮಾಡ್ತದೋ, ಅಥವಾ ಕಾಂಗ್ರೆಸ್ BJP ಮುಕ್ತ ರಾಜಕಾರಣ, ದಟ್ಸ್ ಡಿಫ್ರೆಂಟ್. ಬಟ್ ಕಂಟ್ರಿ ನೀಡ್ಸ್ ಅ ಹೆಲ್ದಿ ಪೊಲಿಟಿಕಲ್ ಪಾರ್ಟಿ. ಕಾಂಗ್ರೆಸ್ ಮುಕ್ತ ರಾಜ್ಯ ಆಗ್ಲಿಕ್ಕೆ ಕಾರಣ ಆಗಬಾರ್ದು ಅಂತ ಅಷ್ಟ ಅಲ್ಲ. ಅದು ಈಗಿನ ಮಾತಲ್ಲ ಸ್ಮಿತಾ, ಅದು ಯಾವಾಗಿನ ಕಾಲದಿಂದ ಸುಮಾರು 25-30 ವರ್ಷ ಹಿಂದೆ ಅಲ್ಲಿಂದ ಕೇಳ್ತಾ ಇದ್ದಾನೆ, ದ ಎನಿಮಿ ಆಫ್ ಕಾಂಗ್ರೆಸ್ ಇಸ್ ಕಾಂಗ್ರೆಸ್. ಇದನ್ನ ಕಾಂಗ್ರೆಸ್ಸಿನ ಮಂತ್ರಿಗಳೇ ಅನೇಕ ಸತಿ ಖಾಸಗಿ ಹೇಳ್ತಾರೆ. ಸಿದ್ದು ಸರ್ ಜಾಯ್ನ್ ಆಗಿದ್ದಾರೆ. ಸಿದ್ದು ಸರ್, ನೀವು ಬರ್ಲಿಕ್ಕೆ ಮುಂಚೆ ಕೃಷ್ಣ ಅವರಿದ್ದಾರೆ, ಒಕ್ಕಲಿಗ ಸಮುದಾಯದ ಮುಖಂಡರು. ಸಿದ್ದರಾಮಯ್ಯನವರು ಈಗ ಔದಾರ್ಯತೆ ತೋರಿಸಬೇಕು, 7.5 ವರ್ಷಗಳ ಕಾಲ ಆಡಳಿತವನ್ನ ಅನುಭವಿಸಿದ್ದಾರೆ, ಅಧಿಕಾರವನ್ನ ಅನುಭವಿಸಿದ್ದಾರೆ. ಈಗ ದೊಡ್ಡ ಮನಸ್ಸು ಮಾಡಿ ಬೇರೆಯವರಿಗೆ ಅದನ್ನ DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು, ಸಮಾಜವಾದಿ ಅನ್ನೋದನ್ನ ನಿಜ ಅರ್ಥದಲ್ಲಿ ನಿಭಾಯಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮೇಡಮ್, ಇಲ್ಲಿ ಏನಾಗುತ್ತೆ, ಒಕ್ಕಲಿಗೆ ಸಮಾಜ ಹೇಳ್ತಾ ಇದೆ ಅಂದ ಒಂದ್ ಮಾತು ಕಣ್ಣಕ್ಕಿಂತ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಒಪ್ಕೊಂಡಿದ್ರು, ಮತ್ತೆ ಸಿದ್ದರಾಮಯ್ಯರು ಒಪ್ಕೊಂಡು ವೋಟ್ ಅನ್ನ ಹಾಕಿದ್ರು. ಇವ್ರ ಒಳಗಡೆ ಹೊಂದಾಣಿಕೆ ಏನಿದೆ ರಾಜ್ಯ ಜನರಿಗೆ ಗೊತ್ತಿಲ್ಲ. ಒಂದ್ ಕಡೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗ್ಲಿ ಅಂತ ಒಂದು ಆಶಾಭಾವನೆ ಇತ್ತು, ಮತ್ತೊಂದು ಇವರು 5 ಗ್ಯಾರಂಟಿಗಳನ್ನ ಮತ್ತು ಉತ್ತರ ಕರ್ನಾಟಕದ ಹಲವಾರು ರೈತರ ಬೇಡಿಕೆಗಳಾಗಿರ್ಬೋದು, ಇಡೀ ರಾಜ್ಯದಲ್ಲಿ ನೀರಾವರಿ ಯೋಜನೆ, ರೈತರ ಸಮಸ್ಯೆಗೆ ಸ್ಪಂದಿಸ್ತಾರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಗೆ ಮತವನ್ನು ಕೊಟ್ಟೇವೆ. ಇವರು ಒಳಗಡೆ ಜಗಳ ತಗೊಂಬಂದು ಮುಖ್ಯಮಂತ್ರಿ 7 ವರ್ಷ, 2.5 ವರ್ಷನೋ, 3 ವರ್ಷನೋ, 5 ವರ್ಷನೋ, ಇವತ್ತು ಏನೇ ಇದ್ರು ಕೂಡ ಅವ್ರು ತಮ್ಮ ಒಂದು ವೇದಿಕೆಯಲ್ಲೇ ಅಥವಾ ತಮ್ಮ ಹೈಕಮಾಂಡ್ ವಿಚಾರದಲ್ಲೇನೆ ಸರಿಪಡಿಸ್ಕೋಬೇಕು ವಿನಾ ಇವರು ಬೀದಿಗೆ ಬಂದು ಈ ತರ ಕಚ್ಚಾಡ್ತಾ ಇದಾರಲ್ಲ. ಎಲ್ಲ ಒಂದ್ ಕಡೆ ರಾಜ್ಯದ ಜನ ಇವತ್ತು ನೋಡಿ, 5ರ ವರ್ಗ ಅಂದ್ರೆ 86% ಜನ ಇವತ್ತು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಯಾಕೆ ಹಾಕಿದ್ರು? ಎಲ್ಲ ಒಂದ್ ಕಡೆ ನಮ್ಮ ಪರವಾಗಿದ್ದಾರೆ, ನಮ್ಮ ಹಿಂದುಳಿದ ವರ್ಗದ ಪರ ಕೆಲಸ ಮಾಡ್ತಾರೆ, ಕಾರ್ಮಿಕರ ಪರ, ರೈತರ ಪರ ಇವ್ರು ಧ್ವನಿ ಎತ್ತಾರೆ, ಕೆಲಸ ಮಾಡ್ತಾರಂತ. ಇವತ್ತು ಏನಾಗ್ತಾ ಇದೆ, DK ಶಿವಕುಮಾರ್ ನೀರಾವರಿ ಮಂತ್ರಿ, ಅವ್ರು ಯಾವ ಕಾರಣಕ್ಕೂ ಈ ಭಾಗದ ನೀರಾವರಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಕೇವಲ ಅವರು ರಾಜಕೀಯ ಚರ್ಚೆಗಳನ್ನ ನಡೀತಾ ಇದೆ. ಡೆಲ್ಲಿಗೆ ಹೋಗಿದ್ದಾರೆ ಸಾಹೇಬ್ರು. ಮೇಡಮ್, ಈಗ ಅವ್ರು ಡೆಲ್ಲಿಗೆ ಹೋಗ್ಲಿ ಅಥವಾ ಮುಂದೆ ಇಟ್ಲಿಗೆ ಹೋಗ್ಲಿ, ಆ ಪಾರ್ಟಿಗೆ ಅವ್ರು ಬಿಟ್ಟಿದ ವಿಚಾರ. ಈ ರಾಜ್ಯದಿಂದ ಜನ ವೋಟ್ ಹಾಕ್ಯಾರ. ಏನ್ ಸೋನಿಯಾ ಗಾಂಧಿ ಮಕ್ಕ ನೋಡಿ ವೋಟ್ ಹಾಕ್ಲಿಲ್ಲ, ಏನ್ ಕುಮಾರಸ್ವಾಮಿ ಇವತ್ತು ರಾಹುಲ್ ಗಾಂಧಿ ಮಕ್ಕ ನೋಡಿ ವೋಟ್ ಹಾಕ್ಲಿಲ್ಲ, ಈ ರಾಜ್ಯದಾಗಿನ ಲೀಡರ್ಗಳು ಮಕ್ಕ ನೋಡಿ ವೋಟ್ ಹಾಕಿದ್ದಾರೆ. ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ DK ಅವ್ರು ಮಾಡಿರ್ಬೇಕು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರದೇ ಆಗಿರುವಂತ ಶಕ್ತಿಯನ್ನ ತೋಳ್ಪಟ್ರು. ಇಡೀ 5ರ ವರ್ಗ ಇವತ್ತು ಕಾಂಗ್ರೆಸ್ಗೆ ವೋಟ್ ಹಾಕ್ತು. ಅದೇ 5ರ ವರ್ಗ ಕಳೆದ ಬಾರಿ ಬಿಜೆಪಿ ವೋಟ್ ಹಾಕಿತ್ತು. ಬಿಜೆಪಿ ಇವಾಗ 2.5-3 ವರ್ಷ ಆಗ್ತಾ ಬಂದಿದೆ. ನಾನು ನೇರವಾಗಿ ಕೇಳ್ಬಿಡ್ತೀನಿ, ಅಹಿಂದ ಸಮುದಾಯದ ನಿರೀಕ್ಷೆಯನ್ನ ಈಡೇರಿಸುವಲ್ಲಿ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿದೆಯಾ?
ಇಲ್ಲ ಮೇಡಮ್, ಅಹಿಂದ ವರ್ಗಕ್ಕೆ ಇವತ್ತು ಕೂಡ ಸರಿಯಾದ ರೀತಿಯಿಂದ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಇವತ್ತು ಕೂಡ ಸಿದ್ದರಾಮಯ್ಯ ಕಡೆಯಿಂದನೂ ಕೂಡ ಆ ಅಹಿಂದ ವರ್ಗಕ್ಕೆ ನ್ಯಾಯ ಕೊಡಕ್ ಆಗಿಲ್ಲ. ಯಾಕಂದ್ರೆ ಹಿಂದುಳಿದ ವರ್ಗದವ್ರು ಬೊಮ್ಮಾಯಿ ಸರ್ಕಾರದಲ್ಲಿ ಏನಾಯ್ತು, ಹಾಸ್ಟೆಲ್ ಅಲ್ಲಿ ಅವಾಗ ಹಿಂದುಳಿದ ವರ್ಗದವ್ರು ಹೋಗಿ ಆ ಹಿಂದೂ BCM ಅಧಿಕಾರಿಗೆ ಹೋಗಿ ಭೇಟಿ ಆದಾಗ 60 ಮಾರ್ಕ್ಸ್ ತೋಲಿ 70 ಮಾರ್ಕ್ಸ್ ತೋಲಿ ಹಾಸ್ಟೆಲ್ ಸಿಗ್ತಾ ಇತ್ತು. ಬೊಮ್ಮಾಯಿ ಸರ್ಕಾರದಲ್ಲಿ 92% ಮಾರ್ಕ್ಸ್ ತಗೊಂಡವ್ರಿಗೆ ಮಾತ್ರ ಹಾಸ್ಟೆಲ್ ಕೊಡ್ಬೇಕಂತ ಅವ್ರು ತಿದ್ದುಪಡಿ ಮಾಡಿದ್ರು. ಈ ವಿಷಯವನ್ನ ನಾವು ಸಿದ್ದರಾಮಯ್ಯ ಹೇಳಿದ್ರು ಕೂಡ ಹಿಂದುಳಿದ ವರ್ಗದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಇದು ಸರಿಪಡಿಸ್ರಿ ಅಂದ್ರೆ ನಾವು ಮನೆ ಕೊಟ್ಟ ಇವತ್ತು ನೋಡ್ತೇವೆ ನಾಳೆ ನೋಡ್ತೇವೆ ಅಂತೇಳಿ ಅವರು ಕೂಡ ಅದಕ್ಕೆ ಸರಿಯಾದ ರೀತಿ ಮಂತ್ರಿಗಳಿಗೆ ಕರೀಲಿಲ್ಲ, ಚರ್ಚೆ ಮಾಡ್ಲಿಲ್ಲ. ಇವತ್ತಿಗೂ ಕೂಡ ಹಿಂದುಳಿದ ವರ್ಗದ ಹಾಸ್ಟೆಲ್ ಅಲ್ಲಿ 92% ಅಹಿಂದ ಸಮುದಾಯ ಅಲ್ಲಲ್ಲ ಸರ್, ಅಲ್ಲಿಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಪ್ರಯತ್ನ ಮಾಡ್ಬಿಟ್ರೆ ಇಡೀ ಅಹಿಂದ ಸಮುದಾಯ ತಿರುಗಿ ಬಿದ್ದು ಬಿಡುತ್ತೆ, ಕಾಂಗ್ರೆಸ್ನ ವಿರುದ್ಧವಾಗಿ ನಿಂತು ಬಿಡುತ್ತೆ ಅನ್ನೋ ಹೇಳಿಕೆಗಳು ಬರ್ತಿದೆಯಲ್ಲ ರಾಜಕೀಯ ವಲಯದಲ್ಲಿ. ನೀವು ನೋಡಿದ್ರೆ ಅಹಿಂದ ಸಮುದಾಯಕ್ಕೆ ಏನು ಹೆಲ್ಪೇ ಆಗಿಲ್ಲ ಅಂತ ಹೇಳ್ತಿದ್ದೀರಿ. ಮೇಡಮ್, ಇಲ್ಲಿ ಕಾಂಗ್ರೆಸ್ನವರು ಸೆಂಟಿಮೆಂಟ್ಲಿ ಆಟ ಆಡ್ತಾ ಇದ್ದಾರೆ. ಬ್ಲಾಕ್ ಮೇಲ್ ರಾಜಕಾರಣವನ್ನ ಮಾಡಿದ ಕಾಂಗ್ರೆಸ್. ಯಾಕಂದ್ರೆ 2023ರಲ್ಲಿ ಬಿಜೆಪಿ ಸರ್ಕಾರ ಅಹಿಂದ ವಿರೋಧಿ ನೀತಿ ಅನುಸರಿಸಿದೆ ಅಂತ ಹೇಳಿದವ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರು, DK ಶಿವಕುಮಾರ್ ಹೇಳಿದ್ರು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹಿಂದುಳಿದ ವರ್ಗ ದಲಿತ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಏನ್ ಹೇಳಿದ್ರು, ಬಿಜೆಪಿ ಅವರಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗೈತೆ ಅಂತ ಹೇಳಿದ್ರು. ಇವತ್ತು ಖರ್ಗೆ ಅವ್ರು ಅನ್ಯಾಯ ಆದ್ರೂ ಯಾಕೆ ಮಾತಾಡ್ತಾ ಇಲ್ಲ? ರಾಹುಲ್ ಗಾಂಧಿ ಈ ಜಾತಿ ಸಮೀಕ್ಷೆಯಲ್ಲಿ ನಾನು ಬಂದ್ ಕೂಡ್ಲೆ ಮಾಡ್ತೀನಿ ಅಂತ ಜಾತಿ ಸಮೀಕ್ಷೆ ಹಣನ ಅವತ್ತು ಇವತ್ತು ಮುಚ್ಚಿಟ್ರು. ಈ ನೋಡಿ ಇವ್ರದ್ದು ಏನಾಗ್ತಾ ಇದೆ, ಇವ್ರು ಏನೋ ಕಚ್ಚಾಡ್ಲಿ, ಈ ಸರಿಪಡಿಸ್ಕೊಂಡು ನ್ಯಾಯಯುತವಾದಂತ ಬೇಡಿಕೆಗಳನ್ನ ಈಡೇ ಸರಿ ಹೋದ್ರೆ ಸರಿ, ಇಲ್ದಿದ್ರೆ ಅನಿವಾರ್ಯವಾಗಿ ಬಿಜೆಪಿ ಬರೋ ದಿನಗಳಲ್ಲಿ ಅದು ಕಾಯ್ತಾ ಇದೆ. ಈ DK ಶಿವಕುಮಾರ್ ಕಚ್ಚಾಟದಲ್ಲಿ, ಸಿದ್ದರಾಮಯ್ಯ ಕಚ್ಚಾಟದಲ್ಲಿ ಹೆಂಗೋ ಕಾಂಗ್ರೆಸ್ ಹಾಳಾಗಿ ಹೋಗ್ಲಿ ಅಂತ ಅವ್ರ ಕನಸು ಕಾಣಾಕತ್ತಾರೆ. ಇವ್ರನ್ನ ಅವ್ರ ಕನಸನ್ನ ಈಡೇರಿಸುವ ಪ್ರಯತ್ನವನ್ನ ಬಿಜೆಪಿಯವರಿಗೆ ಇವ್ರಿಗೆ ಒಂದು ರೀತಿ ಕೊಡ್ತಿದ್ದಾರೆ ಅಂತ ಹೇಳ್ತೀರಾ? ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರೇ ಕರೆದು ಮೃಷ್ಟಾನ ಕೊಡೋಕ್ ರೆಡಿ ಆಗಿದ್ದಾರೆ ಬಿಜೆಪಿಗರಿಗೆ ಅಂತ. ಹೌದು ಮೇಡಮ್, ಇವ್ರ ಕಚ್ಚಾಟದಲ್ಲಿ ಅವರು ಕೂಡ ಕಾಯ್ತಾ ಇದ್ದಾರೆ. ನೋಡ್ರಿ, ಇವತ್ತು ವಿರೋಧ ಪಕ್ಷ ಅಶೋಕ್ ಸಂಪೂರ್ಣವಾಗಿ ವೈಫಲ್ಯ ಇದೆ. ಯಾಕಂದ್ರೆ ರೈತರ ಸಮಸ್ಯೆ ಆದ್ರೂ ಅಶೋಕ್ ಅವ್ರಿಗೆ ಪೆದಲ್ ಮಾತಾಡ್ತಾರೆ, ಸರಿಯಾಗಿ ಸಿದ್ದರಾಮಯ್ಯನ ಎದುರುಗಡೆ ನಿಂತು ಮಾತಾಡಕ್ ಆಗ್ತಾ ಇಲ್ಲ. ವಿಜೇಂದ್ರ ನೋಡಿದ್ರೆ ಸಿದ್ದರಾಮಯ್ಯನ ಎದುರುಗಡೆ ನಿಂತು ಮಾತಾಡಕ್ ಆಗ್ತಾ ಇಲ್ಲ. ಇಂಥವ್ರು ಇಟ್ಕೊಂಡು ಇವ್ರ ಇಷ್ಟೊಂದು ಕಚ್ಚಾಡಿದ್ರು ಕೂಡ ಬಿಜೆಪಿಯಲ್ಲಿ ಶಕ್ತಿ ಇದಂತ ರಾಜಕಾರಣದ ಲೀಡರ್ಗಳು ಇಲ್ಲದೆ ಇರೋದ್ರಿಂದ ಇವತ್ತು ಈ ರೀತಿ ಇದೆ. ಪ್ರಶ್ನೆ ಕೇಳೋಣ ಒಂದೆರಡು. ಸಿದ್ದು ಅವರೇ ನಮಸ್ಕಾರ. ಮೋಹನ್ ವಿಶ್ವಮತ್ರ ಬಿಜೆಪಿ ವಕ್ತಾರ. ನೀವು ನಮ್ಮ ಪಕ್ಷದ ಬಗ್ಗೆ ಆರೋಪ ಮಾಡಿದಾಗ ನನಗೆ ಕೆಲವೊಂದ್ಸದು ಅಲ್ಲ ನಾನು ಹೇಳ್ತೀನಿ, ಆಮೇಲೆ ಅದ್ರ ಬಗ್ಗೆನೂ ಮಾತಾಡೋಣ. ನಾನು ಹೇಳೋದು, ನೀವು ಅಶೋಕ್ ಅವರು ವಿಜೇಂದ್ರ ಅವರು ಏನು ಮಾಡಿಲ್ಲ ಅಂತ ಹೇಳಿದ್ರಲ್ಲ, ರೈತರ ವಿಚಾರದಲ್ಲಿ ಅಲ್ಲ ರೀ. ಬೆಳಗಾವಿನಲ್ಲಿ ಹಗಲೋ ರಾತ್ರಿ ಪ್ರತಿಭಟನೆ ಮಾಡ್ಕೊಂಡು ಕೂತ್ಕೊಂಡಾಗ ರಾತ್ರಿ ಎಲ್ಲಾನು ಕಬ್ಬು ಬೆಳೆಗಾರರ ಸಮಸ್ಯೆಗೋಸ್ಕರ ಫಸ್ಟ್ ಬಂದ್ ನಿಂತ್ಕೊಂಡು ಹೋರಾಟ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಲ್ವೇನ್ರಿ? ತಿರ್ಗಾ ಆಮೇಲೆ ಅಲ್ಲ, ನಮ್ಮ ಹೋರಾಟದ ಫಲವೇ ಅವತ್ತು MSP FRP ನ ಜಾಸ್ತಿ ಮಾಡಿದ್ದು ರಾಜ್ಯ ಸರ್ಕಾರ. ಇಲ್ಲಾಂದ್ರೆ ಎಲ್ಲಿ ಮಾಡ್ತಿದ್ರಿ ಇವರು? ತಿರ್ಗಾ ಅಶೋಕ್ ಅವರು ಇಲ್ಲಿಂದ ನಂಜನಗೂಡ್ವರೆಗೂ ಹೋಗಿ, ಗುಂಡ್ಲುಪೇಟೆವರೆಗೂ ಹೋಗಿ ಅಲ್ಲಿ ಕೆರೆ ತುಂಬಿಸೋ ವಿಚಾರದಲ್ಲಿ ಮಾಡಿದಂತ ಹೋರಾಟ ಆಗ್ಬೋದು. ತಿರ್ಗಾ ಸದನದ ಒಳಗಡೆ ನಿಮಗೆ ಅಬಕಾರಿ ಭ್ರಷ್ಟಾಚಾರ 6,000 ಕೋಟಿ ತೆಗ್ತಾ ಇದ್ದಾರೆ. ತಿರ್ಗಾ ದಲಿತರಿಗೆ ಸೇರ್ಬೇಕಾಗಿದ್ದಂತ SCP TSP 24,000 ಕೋಟಿ ಹಣ ಡೈವರ್ಟ್ ಆಗಿರೋ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡಿದ್ದಾರೆ ಅಶೋಕ್ ಅವರು ಸದನದಲ್ಲಿ. ಬಹಳಷ್ಟು ವಿಚಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಬೋದು, ವಿರೋಧ ಪಕ್ಷದ ನಾಯಕರಾಗ್ಬೋದು, ಅವ್ರ ಧ್ವನಿ ಎತ್ತಿ 2.5 ವರ್ಷದಿಂದ ಆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಟೀಕೆ ಮಾಡಿ ಇಲ್ಲ ಅಂತಲ್ಲ, ನೀವು ಏನು ಮಾಡೇ ಇಲ್ಲ, ಧ್ವನಿ ಎತ್ತೇ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವ್ರು ಅದಕ್ಕೆ ಕೌಂಟರ್ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಅವ್ರಿಗೆ ಸಮಾಧಾನ ಇಲ್ಲ ವಿರೋಧ ಪಕ್ಷದ ಬಗ್ಗೆ, ಆಡಳಿತ ಪಕ್ಷದ ಬಗ್ಗೆನೂ ಇಲ್ಲ. ನಿಮ್ಮ ಪಾರ್ಟಿ ಅಶೋಕ್ ನೀವು ಒಪ್ಕೋಬಹುದು. ಸಾರ್ವಜನಿಕವಾಗಿ ಒಬ್ಬ ರೈತನಾಗಿ, ಒಬ್ಬ ಹಿಂದುಳಿದ ವರ್ಗದಾಗಿ ವಿಚಾರ ಮಾಡಿದಾಗ ಅಶೋಕ್ ತಮ್ಮ ಪದವಿಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಅದು ನಿಮ್ಮ ಒಬ್ಬರ ಒಪಿನಿಯನ್ ಇರ್ಬೋದು, ಒಬ್ಬರ ಒಪಿನಿಯನ್ ಇರ್ಬೋದು, ಸಮುದಾಯದ ಒಪಿನಿಯನ್ ಅಂತ ಹೇಳಕ್ ಬರಬೇಡಿ, ಜನರಲೈಸ್ ಮಾಡಕ್ ಹೋಗ್ಬೇಡಿ. ಅಶೋಕ್ನವ್ರನ್ನ ಒಪ್ಕೊಂಡಿಲ್ಲ ಅಂತ ಹೇಳಿ ನಿಮ್ಮ ಒಬ್ಬರ ಒಪಿನಿಯನ್ ಇರ್ಬೋದು. ವಿಜೇಂದ್ರ ಅವ್ರನ್ನ ಅಶೋಕ್ ಅವ್ರನ್ನ ಎಲ್ಲಾ ಸಮುದಾಯದವರು ಒಂದು ಸಮರ್ಥ ವಿರೋಧ ಪಕ್ಷ ಮಾಡೋ ಕೆಲಸ ಪಕ್ಷ ಹೇಗೆ ಕಾರ್ಯನಿರ್ವಹಿಸ್ತಿದೆ ಅಂತಲೇ ಡಿಬೇಟ್ ಮಾಡೋಣ. ಈಗ ಸದ್ಯಕ್ಕೆ ಆಡಳಿತಾರೂಢ ಪಕ್ಷದ ಬಗ್ಗೆ ಇಟ್ನಾಳ್ ಸರ್. ಸಿದ್ದು ನಮಸ್ಕಾರ. ಬಸವರಾಜ್ ಇಟ್ನಾಳ್ ಮಾತಾಡೋದು. ಈಗ ನೀವು ಕೆಲವೊಂದು ವಿಚಾರ ಹೇಳಿದ್ರಿ. ಅಹಿಂದ ವಿಚಾರದಲ್ಲಿ ನೀವು ಏನು ಕಾಂಗ್ರೆಸ್ ಸಂಪೂರ್ಣವಾಗಿ ನ್ಯಾಯ ಒದಗಿಸಲಿಲ್ಲ, ಸಿದ್ದರಾಮಯ್ಯ ಕೂಡ ನ್ಯಾಯ ಒದಗಿಸಲಿಲ್ಲ, ಮತ್ತೆ ಇವರು ಅಧಿಕಾರದ ಹಸ್ತಾಂತರ ವಿಚಾರವನ್ನ ಹೈಕಮಾಂಡ್ ಲೆವೆಲ್ ಬಗೆಹರಿಸ್ಕೋಬೇಕು ಅಂತೇಳಿ ಒಂದು 3 ಪ್ರಶ್ನೆ ನಾನು ನಿಮ್ಮಿಂದ ನನಗೆ ಉತ್ತರ ಬೇಕು. ಒಂದು, ಈ ಅಧಿಕಾರ ಹಸ್ತಾಂತರ ವಿಚಾರ ಹೈಕಮಾಂಡ್ ಲೆವೆಲಲ್ಲಿ ಮಾತಾಡಬೇಕು ಅಂದರೆ, ಅಥವಾ ನಿಮ್ಮ ಅಹಿಂದ ಆಶೋತ್ತರಗಳನ್ನು ಸಿದ್ದರಾಮಯ್ಯನವರೇ ಪ್ರತಿನಿಧಿಸ್ತಾರೆ ಅಂತಾದರೆ, ಎರಡನ್ನೂ ಮುಂದಿಟ್ಕೊಂಡು ಹೇಳಿ ಯತೀಂದ್ರ ಮಾತಾಡಬಹುದಾ ಈ ವಿಚಾರದಲ್ಲಿ? ನಂಬರ್ 1.
ನಂಬರ್ 2 ಹೈಕಮಾಂಡ್ ಮಾತ್ರ ವಿಚಾರ ಯತೀಂದ್ರ ಯಾಕೆ ಮಾತಾಡಬೇಕು, ನಂಬರ್ 1. ನಂಬರ್ 2 ಏನಂದರೆ, ನೀವು ಅಹಿಂದ ಕೈ ಬಿಟ್ಟರೆ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳುತ್ತೆ ಅನ್ನೋದಿದೆಯಲ್ಲ, ಈಗ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಅಹಿಂದ ಅಂದರೆ ಇಷ್ಟು ಮಾತ್ರ ಒಂದು ರಾಜಕೀಯ ಪಕ್ಷ ಆಗೋದಕ್ಕೆ ಸಾಧ್ಯ ಇದೆಯಾ? ಇಷ್ಟು ಮಾತ್ರ ಕಾಂಗ್ರೆಸ್, ಇಷ್ಟು ಮಾತ್ರ BJP, ಇಷ್ಟು ಮಾತ್ರ JDS ಆಗಬಲ್ಲದ? ಬೇರೆ ಸಮುದಾಯಗಳು ಬೇಡವಾ ನಿಮಗೆ? ಯಾಕಂದ್ರೆ ಮೂರನೇ ಪ್ರಶ್ನೆ, ಈ ಅಕಸ್ಮಾತ್ ಈಗ ಇಲ್ಲೇನೋ ಅನ್ಯಾಯ ಆದರೆ ಕಾಂಗ್ರೆಸ್ ಪೆಟ್ಟಾಗುತ್ತೆ ಅಂದರೆ, ನೀವು ಅಹಿಂದ ವರ್ಗದ ಒಂದು ಆಶೋತ್ತರಗಳನ್ನು BJP ಪ್ರತಿನಿಧಿಸ್ತದ? BJP ನಿಮಗೆ ನ್ಯಾಯ ಒದಗಿಸಬಲ್ಲದ? ಅವರ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನೋಡೋದಾದ್ರೆ? ಸರ್, ಈಗ ಒಬ್ಬ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಒಂದು ಮೂಲ ಕಾರಣ ಬೇಕು. ಒಂದು ಹಗರಣದಲ್ಲಿ ತಗಲಾಕೋಬೇಕು ಅಥವಾ ಬೇರೆ ಯಾವುದೇ ವೈಫಲ್ಯದಲ್ಲಿ ತಗಲಾಕೊಂಡಾಗ ಆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು. ನೀವು ಇಡೀ ರಾಜ್ಯದ ಜನ ಆಕ್ರೋಶ ವ್ಯಕ್ತಪಡಿಸ್ಕೋತಾರ ಯಾವುದೇ ಹಗರಣದಲ್ಲಿ ಇದ್ದಾಗ. ಒಬ್ಬ ವ್ಯಕ್ತಿ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾನೆ. ಈಗ ನೋಡ್ರಿ, ಒಂದ್ ಕಡೆ ರೈತರಿಗೆ ಅಲ್ಪ ಸ್ವಲ್ಪ ಕೊಟ್ಟಿರ್ಬೋದು, ಇನ್ನೊಂದು ಏನಾಗ್ತಾ ಇದೆ ಇಲ್ಲಿ ವಿಚಾರ ಮಾಡ್ಬೇಕಾಗಿತ್ತು. ಈಗ ಯತೀಂದ್ರ ಏನ್ ಹೇಳಿದ್ರು ಅನ್ನೋದು ನಮ್ಮ ಪ್ರಶ್ನೆ ಬಂದಿಲ್ಲ. ಈ ರಾಜ್ಯದ ಜನ ಯಾರನ್ನ ನೋಡಿ ಓಟ್ ಹಾಕಿದ್ರು, ಯಾವ ವಿಷಯಕ್ಕೆ ಓಟ್ ಹಾಕಿದ್ರು, ಅದನ್ನ ವಿಚಾರ ಮಾಡ್ಬೇಕು. ಈಗ ನೋಡ್ರಿ, ಯತೀಂದ್ರ ಒಬ್ಬ ಸಣ್ಣ ಹುಡುಗ, ಏನಂದೋ ಏನ್ ಬಿಟ್ನೋ ಅದಕ್ಕಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಏಜ್ ಲಿಮಿಟ್ ಅನ್ನ ಯಾವ ಪ್ಯಾರಾಮೀಟರ್ ಹೆಂಗೆ ಅಳಿತೀರಿ ಅಂತ ಹೇಳಿ. ಎನಿವೆ, ನಾನು ಅದೇ ಪ್ರಶ್ನೆ, ಯತೀಂದ್ರ ಅವರ ಪ್ರಶ್ನೆಯನ್ನೇ ನಾನು ಮೋಹನ್ ವಿಶ್ವ ಅವ್ರಿಗೂ ಕೇಳ್ತೀನಿ. ಕೃಷ್ಣ ಸರ್, ಪದೇ ಮಾತನಾಡ್ತಿರೋದು ಯತೀಂದ್ರ ಸಿದ್ದರಾಮಯ್ಯ ಅವರೇ. ನಮ್ಮಪ್ಪನೇ 5 ವರ್ಷ CM, ನಮ್ಮಪ್ಪನೇ 5 ವರ್ಷ CM, ನಮ್ಮಪ್ಪ ಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಮುದಾಯವನ್ನ ಪ್ರತಿನಿಧಿಸುವ ಲೀಡರ್. ಹಿಂಗ್ ಮಾತನಾಡಿ DK ಶಿವಕುಮಾರ್ ಅವ್ರು ಕಾಂಪೀಟ್ ಮಾಡ್ತಿರೋದು ಸಿದ್ದರಾಮಯ್ಯನವ್ರ ಜೊತೆನಾ ಅಥವಾ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರ ಜೊತೆನಾ? ಈ ಗೊಂದಲಕ್ಕೆ ಕಾರಣವಾಗ್ತಿದ್ಯಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ನಾಡಿನಲ್ಲಿ ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಆಗಲಿ ಇಬ್ಬರು ಜೊತೆಗೂಡಿ ಹೋಗ್ತಾ ಇರೋದ್ರಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭಾಳ ಸುಭದ್ರವಾಗಿ ಹೋಗ್ತಾ ಇದೆ. ಇವತ್ತು ನಮ್ಮ ಪಕ್ಷದವರು ಸಾರ್ವಜನಿಕ ಈ ಉದಾಹರಣೆಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅಶೋಕ್ ರವರು ವಿಜಯೇಂದ್ರರವರು ಹೋರಾಟ ಮಾಡಿದ್ರು, ಹಗಲು ರಾತ್ರಿ ಹೋರಾಟ ಮಾಡಿದ್ವಿ, ಜಯವನ್ನು ತಂದು ಕೊಟ್ಟರು ಅಂತ. ನೀವು ಒಂದು ಗಮನಿಸಬೇಕು, ಸಾರ್ವಜನಿಕವಾಗಿ ಜನರು ಹೋರಾಟ ಕೊಟ್ಟ ಮೇಲೆ ಅವರು ಇದು ತಪ್ಪು ಅಂತೇಳಿ ಹೋರಾಟ ಮಾಡಲಿಕ್ಕೆ ಮುಂದೆ ಬರ್ತಾರೆಯೇ ವಿನಃ ನಾನೊಬ್ಬ ವಿರೋಧ ಪಕ್ಷ ನಾಯಕ, ನಾನೊಬ್ಬ ಪಕ್ಷದ ಅಧ್ಯಕ್ಷ ಮತ್ತು ಶಾಸಕ, ನನ್ನ ಪಕ್ಷದಲ್ಲಿ ಇಂಥ ತಪ್ಪು ಮಾಡಿದ್ದಾನೆ ಅಂತೇಳಿ ನೇರವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ. ಇವತ್ತು ಬೈರತಿ ಬಸವರಾಜ್ಗೆ ಹೈಕೋರ್ಟು ವಾರೆಂಟ್ ಕೊಟ್ಟಿದೆ. ಇದನ್ನ ನೇರವಾಗಿ ಆ ಪಕ್ಷದವರು ಅವರ ಬಗ್ಗೆ ಒಂದು ಮಾತನ್ನ ಹೇಳಿಕೆಯನ್ನು ಕೊಡ್ತಕ್ಕಂತಹ ಒಂದು ಮನೋಧಾರ್ಢ್ಯತೆಯನ್ನು ಇಟ್ಕೊಂಡಿಲ್ಲ ಅಂತಂದ್ರೆ ಪಕ್ಷ ಯಾವುದೇ ಪಕ್ಷ ಆಗಿರ್ಲಿ, ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವು ಕಾಂಗ್ರೆಸ್ ಪಕ್ಷ ಆಗ್ಲಿ, BJP ಪಕ್ಷ ಆಗ್ಲಿ, ಈ ನಾಡನ್ನ ಆಳ್ಲಿಕ್ಕೆ ಇರ್ತಕ್ಕಂತಹ ಪಕ್ಷಗಳು, ಜನತಾದಳ ಆಗಲಿ, ಇವಾಗ ನೀವು ಬೈರತಿ ವರೆಸಿದ್ರೆ ಕಾಂಗ್ರೆಸ್ ಹೇಳಿ ಸರ್, ವಿನಯ್ ಕುಲಕರ್ಣಿ ಹೆಸರು ಹೇಳಿ. ಅವರೆಲ್ಲರೂ ಶಿಕ್ಷೆ ಒಳಗಾಗಿದ್ದಾರೆ. ಒಂದು ಪಕ್ಷ ಶಿಸ್ತೀಯ ನಡವಳಿಕೆಗಳಿಂದ ಕೂಡಿದೆ ಅಂತೇಳಿ ಹೇಳ್ಕೊಳ್ತಕ್ಕಂತಹ ನಮ್ಮ BJP ಇವತ್ತು ಆಗ್ರಹ ಮಾಡಬೇಕು. ಈ ತಪ್ಪನ್ನ ನೀನು ಮಾಡಿದೀಯಾ, ಇವತ್ತು ಪೊಲೀಸ್ಗೆ ಸರೆಂಡರ್ ಆಗು ಅಂತ ಹೇಳ್ಬೇಕು. ಇದನ್ನ ಸಾರ್ವಜನಿಕವಾಗಿ ಹೇಳಬಾರ್ದು. ಕಾಂಗ್ರೆಸ್ನವರು ಶಿಸ್ತಿನ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್. ಇದೇ ಶಿಸ್ತನ್ನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾಕೆ ಕಲಿಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ? ಇಷ್ಟೆಲ್ಲ ಚರ್ಚೆ ಕಾರಣವಾಗ್ತಾ ಇರೋದು ಪದೇ ಅವ್ರು ಕೊಡ್ತಿರೋ ಹೇಳಿಕೆ. ಮುಖ್ಯಮಂತ್ರಿ ಮಗ ಅನ್ನುವ ಕಾರಣಕ್ಕಾಗಿ ಈ ಶಿಸ್ತನ್ನ ತೆಗೆದುಕೊಳ್ಬಾರ್ದು ಅಂತೇಳಿ ಯೋಚನೆ ಮಾಡಿಲ್ಲ. ಮಾತಿನ ಮೂಲಕ, ನಾಯಕರುಗಳ ಹೇಳಿಕೆಗಳ ಮೂಲಕ ಈಗಾಗಲೇ ಅವರಿಗೆ ಒಂದು ಸಂದೇಶ ಹೋಗಿದೆ. ಯು ಶುಡ್ ನಾಟ್ ಟಾಕ್ ಲೈಕ್ ದಟ್. ನೀವು ನಿಮ್ಮ ಮಾತನ್ನ ನಿಲ್ಲಿಸಿ, ಇದನ್ನ ಮಾತನಾಡಬಾರದು. ಮುಖ್ಯಮಂತ್ರಿಯ ಮಗ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮ ಹೇಳಿಕೆಗಳು ದೊಡ್ಡ ಹೇಳಿಕೆಗಳಾಗಿ ಬರ್ತಾ ಇವೆ. ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯನಾಗಿದ್ದರೆ ಈ ಹೇಳಿಕೆಗಳು ದೊಡ್ಡ ಹೇಳಿಕೆಗಳಾಗಿ ತಮ್ಮ ಮಾಧ್ಯಮಗಳಲ್ಲಿ, ಬೇರೆ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಿರ್ಲಿಲ್ಲ. ಒಬ್ಬ ಮುಖ್ಯಮಂತ್ರಿಯ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಹೇಳಿಕೆಯನ್ನ ದೊಡ್ಡ ಹೇಳಿಕೆಯಾಗಿ ಇಟ್ಕೊಂಡು ಇವತ್ತು ರಾಜ್ಯದಾದ್ಯಂತ ಪ್ರಚಾರ ಆಗ್ತಾ ಇದೆ. ದಯಮಾಡಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಗುದ್ದಾಟ ಮಾಡೋದ್ರಿಂದ ಸರ್ಕಾರ ಸ್ಥಗಿತಗೊಂಡಿಲ್ಲ. ಸರ್ಕಾರ ತುಂಬ ಆಡಳಿತವನ್ನು, ಒಳ್ಳೆಯ ವ್ಯವಸ್ಥಿತವಾದಂಥ ಆಡಳಿತವನ್ನು ಕೊಡ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅಂತೇಳಿ, ನಾನೇ ಆಗ್ತೀನಿ ಅಂತೇಳಿ ಎಲ್ಲೂ
ಹೇಳ್ಕೊಂಡಿಲ್ಲ. ಹೇಳ್ತಿದ್ದಾರೆ ಸರ್. ಹೇಳ್ತಿದ್ದಾರೆ ಅಂದ್ರೆ ಪ್ರಶ್ನೆಗಳನ್ನ ಕೇಳುವಾಗ ಹೇಳಲೇಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಹೊರಡುವಾಗ ಮಾಧ್ಯಮದವರು ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ನಾನು ಅಸ್ಸಾಂ ಚುನಾವಣೆಯ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದೇನೆ, ಆ ಕಾರಣಕ್ಕಾಗಿ ದೆಹಲಿ ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮುಂದುವರೆದ ಪ್ರಶ್ನೆಯನ್ನ ಕೇಳಿದಾಗ ಅವರು ಉತ್ತರ ಕೊಡಲೇಬೇಕು. ದೆಹಲಿ ವಿಮಾನ ನಿಲ್ದಾಣ ಇಳಿದಾಕ್ಷಣ, ದೆಹಲಿಯ ವಿಮಾನ ಇಳಿದಾಕ್ಷಣ ಈ ಪ್ರಶ್ನೆ ಬರಲಿಲ್ಲ. ನೀವು ಕಾಂಗ್ರೆಸ್, ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಹೇಳಿದಾಗ ಮಾತಾಡೋದಿಲ್ಲ ಅಂತ ಹೇಳಿ ದಯಮಾಡಿ ಇಲ್ಲಿ ವಿವೇಚನಾಯುಕ್ತ ಮೇಡಮ್ ಮಾಧ್ಯಮಗಳ ಮುಂದೆ ನಾನೇನು ಮಾತಾಡೋದಿಲ್ಲ ಅಂತ ಹೇಳಿ ಹೋದ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಮಾಧ್ಯಮದ ಮುಂದೆ 136 ಬಹಳ ವಿವೇಚನಾಯುಕ್ತವಾದಂತ ಹೇಳಿಕೆಯನ್ನ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ಬೇಕು. ಏನು ಅಂದ್ರೆ, ನಿಮಗೆ ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ನಾಯಕರನ್ನ ಭೇಟಿ ಮಾಡಲಿಕ್ಕೆ ನೀವು ದೆಹಲಿಗೆ ಬಂದಿದ್ದೀರಾ ಅಂತ ಹೇಳಿ ಕೇಳಿದಾಕ್ಷಣ ಅವರು ನನ್ನ ಗುಂಪು ಅವರು 5 ಜನ 6 ಜನ 10 ಜನ ಅಂತ ಹೇಳಿಕೆ ಕೊಟ್ಟಿದ್ದಿದ್ರೆ ಡಿ ಕೆ ಶಿವಕುಮಾರ್ ತಪ್ಪುಗೆ ಒಳಗಾಗ್ತಿದ್ರು. ಅವರು ನನ್ನ ಪಕ್ಷದ 136 ಜನ ನನ್ನ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ನಾನೊಬ್ಬ ಅಧ್ಯಕ್ಷ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ನಾನು ಕಾಂಗ್ರೆಸ್ ಪಕ್ಷದ ಲೀಡರ್. ನನ್ನ ಪ್ರಯತ್ನದಿಂದ, ಸಿದ್ದರಾಮಯ್ಯನವರ ಪ್ರಯತ್ನದಿಂದ, ಸಾರ್ವಜನಿಕರ ಪ್ರಯತ್ನದಿಂದ ಈ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದೇವೆ. 136 ಜನರು ಕೂಡ ನಾನು ಮುಖ್ಯಮಂತ್ರಿ ಆಗೋದಾದ್ರೆ ನನ್ನ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಎ ಬಿಗ್ ಮಿಸ್ಟೇಕ್. ಇಟ್ ಇಸ್ ನಾಟ್ ಎ ಬಿಗ್ ಮಿಸ್ಟೇಕ್. ಕೇಳಿಸ್ಕೊಂಡು ಸುಮ್ಮನಿರುವ ಔದಾರ್ಯತೆಯನ್ನ ಮುಖ್ಯಮಂತ್ರಿ ತೋರಿಸ್ಬಿಡ್ತಾರೇನೋ, ಅವ್ರ ಪುತ್ರ ತೋರಿಸ್ತಾರ ಅಂತ ಹೇಳಿ. ಇಲ್ಲ, ಇಲ್ಲಿ ಯೋಚನೆ ಮಾಡ್ಬೇಕಾರೋ ಪ್ರಶ್ನೆ ಏನ್ ಗೊತ್ತಾ, ನಮ್ಮ ಕಾಂಗ್ರೆಸ್ ವಕ್ತಾರರು ಸೋಕಾಲ್ಡ್ ಅವ್ರು ಕಾಂಗ್ರೆಸ್ನವ್ರು ಅಲ್ಲ, ಬಟ್ ಆದ್ರೆ ವಕ್ತಾರ ತರನೇ ಮಾತಾಡಿದ್ರು. ಇಲ್ಲಿ ಏನಾಗ್ತದೆ ನೋಡಿ, ಒಬ್ಬ ಮುಖ್ಯಮಂತ್ರಿ 1+1 ಆಫರ್ ಅಲ್ಲಿ ಬಂದವರು, ಅದು ಫ್ರೀ ಆಫರ್. ಅದು ಈಗ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಆಡ್ ಆನ್ ಕಾರ್ಡ್ ಬರುತ್ತಲ್ಲ, ಆ ತರ ಅಧಿಕಾರ ಮಾಡ್ಲಿ ಅಂತೇಳಿ ನಾಮಿನಲ್ MLC ಮಾಡಿಬಿಟ್ಟಿರೋದು. ಅವ್ರನ್ನ ಎಷ್ಟರ ಮಟ್ಟದಲ್ಲಿ ಮೇಂಟೈನ್ ಮಾಡ್ಬೇಕು ಅಷ್ಟರ ಮಟ್ಟದಲ್ಲಿ ಅವ್ರ ಪಕ್ಷ ಮೇಂಟೈನ್ ಮಾಡ್ಬೇಕು. ಪಕ್ಷದಲ್ಲಿ ಶಿಸ್ತಿಲ್ಲ ಅನ್ನೋದನ್ನ ಅವ್ರ ಪಕ್ಷನೇ ತೋರಿಸ್ತಾ ಐತೆ. ಅಂದ್ರೆ ನೀವು ನಾಮಿನಲ್ ಆಗಿ ಬಂದಿರುವಂತ ಒಬ್ಬ ವ್ಯಕ್ತಿ ಯಾವ ಎಲೆಕ್ಷನ್ನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಅಪ್ಪ ಮುಖ್ಯಮಂತ್ರಿ ಆಗಿದ್ದಕ್ಕೆ ಆಫರು. ಅಲ್ಲಿ ಸಾವಿರಾರು ಜನ ಕಾರ್ಯಕರ್ತವ್ರೆ, ಪಾಪ ಡಾಕ್ಟರ್ ಕೃಷ್ಣ ಅಂತವರು ತುಂಬಾ ಜನ ಇದ್ದಾರೆ, ಪಕ್ಷಕ್ಕೆ ದುಡಿಯುವಂಥವ್ರು, ಆಮೇಲೆ ಸಾಮಾಜಿಕವಾಗಿ ದುಡಿಯುವಂಥವ್ರು ತುಂಬಾ ಜನ ಇದ್ದಾರೆ. ಅಂಥವ್ರನ್ನ MLC ಮಾಡಿದ್ರೆ ಅಟ್ಲೀಸ್ಟ್ ಇಂಥ ಇದು ಏನು ಇಂಥ ವಿಚಾರಗಳು, ಕೆಲ್ಸಕ್ಕೆ ಬರ್ದೇ ಇರೋ ಚರ್ಚೆಗಳು ಬರ್ತಿರ್ಲಿಲ್ಲ ಅಂತ ನಾನು ಅನ್ಕೊಂತೀನಿ. ಒಬ್ಬ ಮುಖ್ಯಮಂತ್ರಿ ಮಗನಾಗಿ ನಿಮ್ಮ ಜವಾಬ್ದಾರಿ ಏನಿದೆ? ಒಬ್ಬ ಮುಖ್ಯಮಂತ್ರಿ ಮಗ, ಈ ಸಿದ್ದರಾಮಯ್ಯನವರು ಅಂದರೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಿದೆ, ಅವ್ರ ಮಗನಾಗಿ ನೀನು ಯಾವ ರೀತಿ ವರ್ತಿಸ್ಬೇಕು ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ಪಕ್ಷನೂ ಕೂಡ ಮುಖ್ಯಮಂತ್ರಿ ಮಗನು ಒಂದೇ ಒಂದು ಕಾರಣಕ್ಕೋಸ್ಕರ ಭಯ ಬೀಳುತ್ತೆ. ಸಿದ್ದರಾಮಯ್ಯನವರು ಅಷ್ಟೇ ನೋಡಿ, BJP ಸೆಂಟ್ರಲ್ ಮಿನಿಸ್ಟರ್ನವರು ಅವಳು ಇವಳು ಅಂತ ಮಾತಾಡ್ತಾರೆ, ಅದೇ ಅವ್ರ ಪಕ್ಷದ ಸೋನಿಯಾ ಗಾಂಧಿ ಅವ್ರನ್ನ ಮಾತಾಡ್ತಾರ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮಾತಾಡ್ತಾರ. ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಮಟ್ಟದ ಮನಸ್ಥಿತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತೆ ಇಲ್ಲಿ ಅಧಿಕಾರ ಇರೋರಿಗೆ ಯಾವ ರೀತಿ ನಡೆಸ್ಕೋತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಳ್ಳುತ್ತೆ. ಆಮೇಲೆ ಎರಡನೇದು ಇನ್ನೊಂದು, ಪಾಪ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೆಸರಿಗೆ ಮಾತ್ರ ಮಾಡಿದ್ದಾರೆ. ಪಾಪ ಎಲ್ಲೂ ಅವ್ರ ಬಗ್ಗೆ ಚರ್ಚೆ ಇಲ್ಲ, ಅವ್ರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಜಗಳ ಆಡಬೇಡ್ರಪ್ಪ ಅಂದರೆ ಹೋಗಪ್ಪ ಅನ್ನೋ ಲೆಕ್ಕಕ್ಕೆ ಈ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಕಡೆಗೆ ಸಿದ್ದರಾಮಯ್ಯನವ್ರ ಮಗ ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೆಲೆ ಕೊಡದೇ ಇರೋಂಥ ಪರಿಸ್ಥಿತಿ ಎಷ್ಟು ಸತಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ. ಇದನ್ನ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದರೆ ಅವ್ರು ಕೇಳೋದೇ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಮಗನಾಗಿ ಪದೇ ಈ ಥರ ಹೇಳಿಕೆ ಕೊಡ್ತಾ ಇದ್ರೆ ರಾಜ್ಯದಲ್ಲಿ ಆಡಳಿತ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ? ಬೇರೆ MLAಗಳಿಗೆ ನೋಟಿಸ್ ಕೊಡ್ತೀರಿ ನೀವು, ಒಂದ್ಸತಿ ಅವ್ರಿಗೆ ನೋಟಿಸ್ ಕೊಡೋದಲ್ಲ, ಒಂದ್ಸತಿ ಸ್ಯಾಕ್ ಮಾಡಿ ಕಳಿಸಿ, 1-6 ತಿಂಗಳು ಸಸ್ಪೆಂಡ್ ಮಾಡಿ. ಯಾಕೆ ಧೈರ್ಯ ಇಲ್ವಾ? ಧೈರ್ಯ ಇಲ್ವಾ? ನಾನು ಕೇಳೋದಿಷ್ಟೇ, ಧೈರ್ಯ ಇಲ್ವಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಧೈರ್ಯ ಇಲ್ವಾ? ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಯಾರೋ ಎಕ್ಕಶ್ಚಿತ್ MLC ಸ್ಟೇಟ್ಮೆಂಟ್ ಕೊಟ್ರೆ ಅವ್ರನ್ನ ಕಿತ್ತಾಕಕ್ಕೆ ಒಂದು ನೋಟಿಸ್ ಕೊಡಕ್ ಧೈರ್ಯ ಇಲ್ಲ ಅಂದ್ರೆ ಒಕ್ಕಲಿಗರ ಜನಗಳ ಪ್ರಶ್ನೆ ಇದೆ. ನೀವು ಒಬ್ಬ KPCC ಅಧ್ಯಕ್ಷರಾಗಿ ಒಬ್ಬ MLC ಎಕ್ಕಶ್ಚಿತ್ MLC ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ, ನಿಮ್ ಕೈಲಿ ಅಧಿಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಕ್ಕಲಿಗರು ಹೇಳ್ತಾ ಇದಾರೆ ರಾಜೀನಾಮೆ ಬಿಸಾಕ್ ಬನ್ರಿ ಅನ್ನೋ ಲೆಕ್ಕಕ್ಕೆ ಈ ಪರಿಸ್ಥಿತಿ ಆಗ್ಬಿಟ್ರೆ ಆಡಳಿತ ಏನ್ರಿ ಮಾಡ್ತಾರೆ ಇವರು? ಅವರ ಬಾಯಿಂದ ಬರ್ತಾ ಇರುವ ಹೇಳಿಕೆಗಳು, ಅವರ ಹೆಸರು ಅನಾವಶ್ಯಕವಾಗಿ ಕೇಳಿ ಬರ್ತಾ ಇರೋ ಪ್ರಸಂಗಗಳು, ವರ್ಗಾವಣೆ ದಂಧೆಯಲ್ಲಿ ಅವ್ರ ಹೆಸರು ವಿರೋಧ ಪಕ್ಷದವ್ರು ಹೇಳ್ತಾರೆ, ಭ್ರಷ್ಟಾಚಾರ ಅಂತ ಬಂದ್ರೆ ಅವ್ರ ಹೆಸರನ್ನ ದೂರುದಾರರು ಹೇಳ್ತಿದ್ದಾರೆ. ವಿರೋಧ ಪಕ್ಷ ಅಲ್ಲ, ಮಾಧ್ಯಮದಲ್ಲಿ ಚರ್ಚೆ ಆಗಿದ್ ವಿಚಾರ. ಅಪ್ಪ ಯಾರನ್ನ ಟ್ರಾನ್ಸ್ಫರ್ ಮಾಡ್ಲಿ, ಅವ್ನು ಯಾರೋ ಇನ್ನೊಬ್ಬ ಕೊಟ್ಟಿದ್ದಾನೆ, ಇವೆಲ್ಲ ಚರ್ಚೆ ಮಾಧ್ಯಮದಲ್ಲಿ ತರಿಸಿದ್ದು ವಿರೋಧ ಪಕ್ಷ ಅಲ್ಲ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ದೂರು ಕೊಟ್ಟವರು ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಹೇಳ್ತಿದ್ದಾರೆ. ಯತೀಂದ್ರ ವಿಚಾರದ ಬಗ್ಗೆ ಮಾತಾಡೋದು ಒಂದು ಕೆಲವೊಂದು ಉದಾಹರಣೆ ಇಟ್ಕೊಂಡು ಮಾತಾಡೋಣ.
ಬಸವರಾಜ ಬೊಮ್ಮಾಯಿ ಮೊನ್ನೆ ಸರ್ತಿ ಮುಖ್ಯಮಂತ್ರಿ ಆದರು, ಆದರೆ ಅವರ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ MLC ಆಗಿದ್ರು ಬಸವರಾಜ ಬೊಮ್ಮಾಯಿ. ಬಟ್ ಹಿ ನೆವರ್ ಸ್ಪೋಕ್. ಮಾತ್ರ ಧೈರ್ಯ ಇರ್ತಿರ್ಲಿಲ್ಲ. ಐ ನ್ಯೂ ಹಿಮ್ ಇವನ್ ದೆನ್ ಆಲ್ಸೋ. ಗೆದ್ದ MLC ಬೇರೆ ಸರ್, ಒಂದ್ ನಿಮಿಷ. ಫ್ರೀ ಆಫರ್ ಅಲ್ಲಿ ಬರೋ MLC ಬೇರೆ. ಈಸಿ ಆಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಬರಲ್ಲ ಸರ್. ಹಾಗೆ ಈ ಒಂದು ಪದ್ಧತಿ ಇದೆಯಲ್ಲ, ಮಕ್ಕಳು ಅನ್ನಬಾರದು. ತಂದೆ ವಿಧಾನ ಪರಿಷತ್ ಸದಸ್ಯರಿಗೆ 3-4 ಭಾಗದಲ್ಲಿ ಪ್ರಕಾರದಲ್ಲಿ ಹಾಕ್ತಾರೆ. ಅಲ್ಲ ಸರ್, ಎಲ್ಲರಿಗೂ it's having- ಯತೀಂದ್ರ ಅವ್ರು ಹೆಂಗ್ ಆಯ್ಕೆ ಆದ್ರು ಅನ್ನೋದು separate debate ಮಾಡ್ತಿದ್ದಾರೆ. ಅದನ್ನ ಹೇಳಿ, I accepted your voice. ನೀವು ಅದನ್ನ ಹೇಳಿ, ನೀವು ಅದನ್ನ ದಯಮಾಡಿ ನೀವು ಅದನ್ನ ಹೇಳಿ, ನೀವು MLCಗಳು ಅದನ್ನ ಅನ್ಬೇಡಿ. ಓನ್ ವೇಟೇಜ್. ಇವಾಗ ಅವ್ರ ಆಯ್ಕೆ ಆಗಾಗಿದೆ. ವಿಷಯ ಇರೋದು ಭ್ರಷ್ಟಾಚಾರ ಹಗರಣಗಳಲ್ಲಿ ವರ್ಗಾವಣೆ. ನೋಡಿ, ಈಗ SM ಕೃಷ್ಣ ಅವರು ಅಪ್ಪ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆದ್ಮೇಲೆ ಅಪ್ಪ ಮುಖ್ಯಮಂತ್ರಿ ಆದ್ಮೇಲೆ ಅಪ್ಪನ ಸರ್ಕಾರದಲ್ಲಿ ಬೇರೆ ಚರ್ಚೆ ಮತ್ತೆ ಮಾಡೋಣ. ನಮಸ್ಕಾರ ಸರ್. ಏನೇನೋ ಹೊಗಳಿದ್ರೆ ಮತ್ತೆ ಮಾತಾಡೋಣ. ಈಗ ಅಪ್ಪನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಗ ಕೈ ಆಡಿಸೋ ಪರಂಪರೆ ಶುರುವಾಗಿದ್ದು ಯಡಿಯೂರಪ್ಪನ ಮಕ್ಕಳಿಂದ. ಅದನ್ನ ಸಿದ್ದರಾಮಯ್ಯನವರ ಮಕ್ಕಳು ಫಾಲೋ ಮಾಡಬೇಕಾ ಬೇಡ ಅನ್ನೋದು ಸಮಾಜವಾದಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಬೇಕಾಗ್ತದೆ. ಇಟ್ ಈಸ್ ಲಾಜಿಕಲ್ ಆರ್ಗ್ಯುಮೆಂಟ್, ಅವ್ರಿಗೆ ಗೊತ್ತಿರಬೇಕಾಗ್ತದೆ. ಅದಕ್ಕೋಸ್ಕರನೇ ಈಗ ಅಪ್ಪನ ಅಧಿಕಾರ ಹೋದ್ರೆ ನಾನು ರಾಜಕೀಯವಾಗಿ ಅನಾಥ ಆದ್ರೆ ಹೇಗೆ ಅನ್ನೋ ಒಂದು ನೆನೆಗುದಿಗೆ ಬಿದ್ದು ಈ ತರದ ಮಾತುಗಳು ಬರ್ತವೆ. ಈಗ DK ಶಿವಕುಮಾರ್ಗೆ ಇವ್ರಿಗೂ ನೋಟಿಸ್ ಕೊಡ್ಬೋದು. ಇಕ್ಬಾಲ್ ಹುಸೇನ್ ಕೊಟ್ಟಿದ್ದಾರೆ. ತನ್ನ ಪರವಾಗಿ ಮಾತಾಡಿದ ಇಕ್ಬಾಲ್ ಹುಸೇನ್ಗೆ DK ಶಿವಕುಮಾರ್ ನೋಟಿಸ್ ಕೊಟ್ಟಿದ್ದಾರೆ ಪಕ್ಷದ ಅಧ್ಯಕ್ಷನಾಗಿ. ಯತೀಂದ್ರಗೆ ನೋಟಿಸ್ ಕೊಡಕ್ ಆಗಲ್ವಾ? ಯತೀಂದ್ರಗೆ ನೋಟಿಸ್ ಕೊಟ್ರೆ DK ಶಿವಕುಮಾರ್ ಇಸ್ ಎ ವೆಸ್ಟೆಡ್ ಇಂಟ್ರೆಸ್ಟ್. ಅದಕ್ಕೆ ಆ ಒಂದು ಬೇರೆ ಬಣ್ಣ ಬರೋದು ಬೇಡ ಅಂತ ಸುಮ್ಮನಿದ್ದಾರೆ ಅಷ್ಟೇ. ಇಟ್ಸ್ ಗುಡ್ ಪಾಲಿಟಿಕ್ಸ್. ಆದ್ರೆ ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು, ಇದನ್ನ ಯತೀಂದ್ರ ಅವರು ಅರ್ಥ ಮಾಡ್ಕೋಬೇಕು. ಸಮಥಿಂಗ್ ಕಾಲ್ಡ್ ಲಕ್ಷ್ಮಣ್ ರೇಖಾ ಆಫ್ ಪೊಲಿಟಿಕಲ್ ಡಿಸೆನ್ಸಿ. ನೀವು ಪ್ರೊವೋಕ್ ಮಾಡಿ ಯಾಕೆ ಹೇಳ್ತಾರೆ ಇಕ್ಬಾಲ್ ಪ್ರೊವೋಕ್ ಮಾಡಿ ಇನ್ನೇನಾಗುತ್ತೆ? ಇದು ಎಲ್ಲರೂ ಬೀದಿಗೆ ಬರ್ತಾರೆ ಅಷ್ಟೇ. ಇನ್ನ ಎಲ್ಲರೂ ಬೀದಿ ಬದಿ ಬಂದು ಮಾತಾಡ್ತಾರೆ. ಬಟ್ ಈ ಹೇಳಿದ್ರಲ್ಲ ನೀವು, ಆ ತಂದೆಯ ಸರ್ಕಾರದಲ್ಲಿ ಮಕ್ಕಳು ಇರಲೇಬಾರ್ದು ಅಂತ ತೀರ್ಮಾನ ಮಾಡಿದ್ದು ಜಯೇಶ್ ಪಟೇಲ್. ಮಹಿಮಾ ಪಟೇಲ್ ಹತ್ರ ಕೂಡ ಬರಕ್ ಬಿಡ್ಲಿಲ್ಲ. ಅದು ಪದೇ ಕಾಲ ಬದಲಾಗ್ತಾ ಬಂದು ಈಗ ಅಪ್ಪನ ಅಧಿಕಾರವನ್ನು ಮಕ್ಕಳೇ ನಡೆಸೋಂಗಾಗಿದೆ ಇಲ್ಲಿ. which is pathetic. ಸಿದ್ದು ಸರ್, ಮೇಡಮ್ ಈಗ ಕಾಂಗ್ರೆಸ್ ಮುಂಚೆ ತರ ಕಾಂಗ್ರೆಸ್ ಉಳ್ಕೊಂಡಿಲ್ಲ. ಮುಂಚೆ ಬಂಗಾರಪ್ಪನವರ ಬದಲಾವಣೆ ಮಾಡಿದ್ದು ಸಣ್ಣ ವಿಷಯದಲ್ಲಿ ಬದಲಾವಣೆ ಮಾಡಿದ್ರು. ಅದೇ ರೀತಿ ಮೊಯ್ಲಿಯವರು ಕೂಡ ಬದಲಾವಣೆ ಮಾಡಿದ್ರು. ಮತ್ತೆ ಧರ್ಮ್ ಸಿಂಗ್ ಅವರು ಕೂಡ ಬದಲಾವಣೆ ಮಾಡಿದ್ರು. ಕಾಂಗ್ರೆಸ್ನವರು ನಿಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿನ CM ಮಾಡ್ಬೇಕಾಗಿತ್ತು. ನಾವು 99ರಲ್ಲಿ ಆಶಾಭಾವನೆ ಕೂತಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರಂತ ನಾವೆಲ್ಲ ಬಹು ದೊಡ್ಡ ಪ್ರಮಾಣದಲ್ಲಿ ಈ ಕಡೆ ಪಟಾಕ್ಷಿ ತಗೊಂಡು ಕುಂತಿದ್ದೇವೆ. ಆದ್ರೆ ಅಲ್ಲಿ ನೋಡಿದ್ರೆ ಖರ್ಗೆ ಅವ್ರನ್ನ ಸ್ಥಾನಮಾನದಿಂದ ಅವ್ರು ಕೊಡ್ಲೇ ಎಲ್ಲ ಮುಖ್ಯಮಂತ್ರಿ ಬೇರೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಬದಲಾಗಿದೆ, ಅದರ ಶಕ್ತಿಯನ್ನ ಕಳ್ಕೊಂಡಿದೆ. ಹಂಗಾಗಿ ಹೈಕಮಾಂಡ್ ಅಲ್ಲಿ ಯಾವುದೇ ರೀತಿ ಕೆಲಸ ನಡೀತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಮಾತಾಡ್ತಾ ಇಲ್ಲ, ಈ ಕಡೆ ರಾಹುಲ್ ಗಾಂಧಿ ಮಾತು ನಡೀತಾ ಇಲ್ಲ. ಹಂಗಾಗಿ ಕಾಂಗ್ರೆಸ್ ನೋಡಿ BK ಹರಿಪ್ರಸಾದ್ ಅವರು ಬಹಳ ಸ್ಪಷ್ಟವಾಗಿ ಪ್ರಬುದ್ಧತೆ ಮಾತಾಡ್ತಾರೆ. ಅವರು ತಮ್ಮ ಚೌಕಟ್ಟಲ್ಲಿ ಮಾತಾಡ್ತಾರೆ. ಇಲ್ಲಿ ಯತೀಂದ್ರ ಮಾತಾಡ್ದ ಅನ್ನಕ್ಕಿಂತ
ಇಲ್ಲಿ ಯಾರು ಕೂಡ ಮಾತಾಡಬಾರ್ದು. ನೋಡಿ, ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ಇನ್ನೊಬ್ಬ MLA ಮಾತಾಡ್ತಾರೆ, ಇಕ್ಬಾಲ್ ಅವ್ರು ಮಾತಾಡ್ತಾರೆ, ಯಾರಿಗೆ ಪದ್ಧತಿಲ್ಲ, ಯಾರು ಮಾತಾಡಬಾರ್ದು. ನೋಡಿ, ಪಾರ್ಟಿ ಅಂದ್ಮೇಲೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಸೇರಿಸ್ಕೊಂಡು ಯಾರು ಮಾತಾಡಬಾರ್ದು ಅಂತ ಹೇಳಿ ಈಗ ಏನಿಲ್ಲ, ಈಗ ಒಂದು ಆರೋಪ ಬಂತು ಏನಂತ ಸರ್, ಒಂದ್ ನಿಮಿಷ ಇರಿ ಸರ್, ಮಾತಾಡಿದ್ದಾಯ್ತು, ಒಂದ್ ನಿಮಿಷ ಸರ್, ಸರಿ ಒಂದ್ ನಿಮಿಷ ಹೇಳ್ತೀನಿ. ಅಲ್ಲ, ಇಲ್ಲಿ ಟೈಮ್ ಆಗೋಗುತ್ತೆ, ಒಂದ್ ನಿಮಿಷ ಇಲ್ಲ ಸರ್, ಬಿಕಾಸ್ ನಮ್ಮ ಮೇಲೆ ಆರೋಪ ಬಂದಾಗ ನಾವು ಉತ್ತರ ಕೊಡ್ಬೇಕು, ಸುಮ್ನೆ ಕುತ್ಕೊಂಡಿರಕ್ ಆಗೋದಿಲ್ಲ. ಬಿಕಾಸ್ ಇಲ್ಲಿ ವಿಜಯೇಂದ್ರ ಅವ್ರ ಹೆಸರು ಬಂತು. ನೋಡಿ, ಯಡಿಯೂರಪ್ಪನವ್ರ ಅಧಿಕಾರದಲ್ಲಿ, ಒಂದ್ ನಿಮಿಷ ಸರ್, ಯಡಿಯೂರಪ್ಪನವ್ರ ಅಧಿಕಾರದಲ್ಲಿದ್ದಾಗ, ಒಂದ್ ನಿಮಿಷ ಇರಿ ಸರ್, ಯಡಿಯೂರಪ್ಪನವ್ರ ಅಧಿಕಾರದಲ್ಲಿದ್ದಾಗ ವಿಜಯೇಂದ್ರ ಆದವರು ಒಬ್ಬ MLC-ನೂ ಆಗಿರ್ಲಿಲ್ಲ, MLA-ನೂ ಆಗಿರ್ಲಿಲ್ಲ, MP-ನೂ ಆಗ್ಲಿಲ್ಲ, ಪಾಪ ಒಂದ್ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಆಗಿರ್ಲಿಲ್ಲ. ಆಯ್ತಲ್ಲ, ಇಲ್ಲಿ ಯಡಿಯೂರಪ್ಪನವರು ರಿಟೈರ್ ಆದ್ಮೇಲೆ ಆ ಜಾಗಕ್ಕೆ ವಿಜಯೇಂದ್ರ ಬಂದು ಕೂತ್ಕೊಂಡ್ರೆ ಹೊರತು ಇಲ್ಲಿ ಒಂದ್ ನಿಮಿಷ ಇಲ್ಲಿ ನೋಡಿ, ತಂದೆ ಸ್ಯಾಕ್ರಿಫೈಸ್ ಮಾಡಿ ಮಗನಿಗೆ ಜಾಗ ಬಿಟ್ಕೊಡೋದು ನೋಡಿದೀವಿ. ಸಿದ್ದರಾಮಯ್ಯ ಕೇಸಲ್ಲಿ ಉಲ್ಟಾ ಬೆಳಿಬೇಕಾಗಿರೋ ಮಗ ತನ್ನ ಜಾಗ ತಂದಾಗ ಬಿಟ್ಕೊಡೋದು. ಇಲ್ಲಿ ಯಾರು ಅಧಿಕಾರದ ಅಪವ್ಯವಹಾರ ತೋರಿಸೋದು ಅಂತ ಹೇಳಿ, ತಾಳ್ಮೆಗೂ ಕೂಡ ಒಂದು ಲಿಮಿಟ್ ಇರುತ್ತೆ ಅಂತ ಹೇಳಿ DK ಸುರೇಶ್ ಅವರು ಹೇಳಿದ್ದಾರೆ. ಹಂಗೆ ಹೇಳಿದವರು ಕೂಡ ದೆಹಲಿಗೆ ಹೋಗಿದ್ದಾರೆ. ತಾಳ್ಮೆಯ ಕಟ್ಟೆ ದೆಹಲಿಯಲ್ಲಿ ಒಡೆಯೋ ರೀತಿಯ ಸಂದರ್ಭ ಆಗೋದು ಬೇಡ. ಬಿಜೆಪಿ ವಕ್ತಾರರೇ ಬೇರೆ ಚಾನೆಲ್ನಲ್ಲಿ ಹೇಳಿದಂತೆ, ರಾಜ್ಯದ ಜನರ ಬಹುಮತದ ಸರ್ಕಾರ, ರಾಜ್ಯದ ಜನರ ಆಯ್ಕೆಯ ಸರ್ಕಾರ, ಇದರ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಫುಟ್ಪಾತ್ನವರೆಗೂ ಬರೋದು ಬೇಡ. ಆದಷ್ಟು ಬೇಗ ಈ ಗೊಂದಲಗಳಿಗೆ ಒಂದು ಪರಿಹಾರ ಕೊಡುವ ದೊಡ್ಡ ಮನಸ್ಸು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬರಲಿ ಅಂತ ವಿನಂತಿಸಿಕೊಳ್ತಾ ರಾಜ್ಯದ ಜನರ ಮತದಾರರ ಪರವಾಗಿ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.